ಹೇ ಪರಮಾತ್ಮ ದಯಾನಿಧೆ, ನಿನಗೆ ಅನಂತ ಅನಂತ ಕೋಟಿ ವಂದನೆಗಳು. ನಿನ್ನ ಕೃಪೆ, ಪ್ರೀತಿ, ದಯೆ ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ನಮಗೆ ಪ್ರದಾನ ಮಾಡಿ ನೀನು ಕೊಡ್ತಕ್ಕಂಥ ಈ ದಿವ್ಯ ಜ್ಞಾನವನ್ನು ಆರ್ಜನೆ ಮಾಡುವ ವಿಶೇಷ ಶಕ್ತಿ ಕೊಟ್ಟು ನಮ್ಮನ್ನು ಕಾಪಾಡುತ್ತಾನೆ. ಗುರು ಪರಂಪರೆಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 71ನೇದು, 18ನೇ ಜೂನ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ದ್ವಾದಶಿಯ ದಿನ, ಗುರುವಾರ. ಸೊ ನಾವು ನಿನ್ನೆ ದಿನ ಈ ಧ್ಯಾನ ಶ್ಲೋಕದ ಧ್ಯಾನ ಅಧ್ಯಾಯದ 18ನೇ ಶ್ಲೋಕ ನಾವು ತಿಳ್ಕೊಂಡ್ವಿ. ಇಲ್ಲಿ ಪರಮಾತ್ಮನು ನಮಗೆ ಏನ್ ತಿಳಿಸ್ತಾರೆ? ಯಾವ್ಯಾವ ರೀತಿಯಲ್ಲಿ ಯದಾ ತದಾ, ಯಾವ್ಯಾವ ರೀತಿಯಲ್ಲಿ ಯಾರು ಒಂದು ಜೀವ ಈ ರೀತಿ ಇರುತ್ತೋ ಸೊ ಅವರು ಯೋಗದಲ್ಲಿದ್ದಾರೆ ಅಂತ ನಾವು ಹೇಳ್ಬೋದು. ಮತ್ತು ಅವ್ರಿಗೆ ಯಾವುದೇ ತರದ ಇಂದ್ರಿಯಗಳಿಂದ ತೊಂದರೆ ಅವರಿಗೆ ಆಗೋದಿಲ್ಲ. ಅಂದ್ರೆ ಹ್ಯಾಂಕರಿಂಗ್ ಆಫ್ ದಿ ಮೈಂಡ್ ಅಂಡ್ ಸೆನ್ಸಸ್ ಅಂತೀವಲ್ಲ. ಸೊ ಇಲ್ಲಿ ನಮಗೆ ಕಂಟಿನ್ಯೂಸ್ಲಿ ನಮಗೇನಿದೆ, ನಮ್ಮ ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾಕೆ? ಒಂದು ಇಂದ್ರಿಯಗಳು ಒಂದು ಅನುಭವಿಸಿದ ಮೇಲೆ, ದೇಹ ಇಂದ್ರಿಯ ಅನುಭವಿಸಿದ ಮೇಲೆ ಅದು ಮತ್ತೆ ಮತ್ತೆ ಮನಸ್ಸಿಗೆ ಹೇಳ್ತಾ ಇರುತ್ತೆ, ಬೇಕು 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 ಅಂತೇಳಿ. ಸೊ ಹಾಗಾಗಿ ಆ ಒಂದು ವಿಚಾರ ಇದ್ದಾಗ ವ್ಯಕ್ತಿಗೆ ಏನಾಗುತ್ತೆ, ಜೀವಕ್ಕೆ ಈ ಧ್ಯಾನದಲ್ಲಿ ಅರ್ಹತೆ ಬರೋದಿಲ್ಲ. ನೋಡಿ, ನಮಗೆ ಜ್ಞಾನ ಕೂಡ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ ಈ ರೀತಿ. ಒಂದ್ಸತಿ ರಾಮಕೃಷ್ಣ ಮಠದಲ್ಲಿ ಒಬ್ರು ಸ್ವಾಮೀಜಿ ಅವರು ಹೇಳ್ತಾ ಇದ್ರು, ಒಂದು ಪಾಠ ಹೇಳ್ಕೊಡಕ್ಕೆ ಅವ್ರಿಗೆ ಚೆನ್ನೈಯಿಂದ ಒಬ್ರು ಶಾಸ್ತ್ರಿಗಳು ಬರ್ತಾರಂತೆ, ಬ್ರಹ್ಮಸೂತ್ರಗಳ ಬಗ್ಗೆ ಹೇಳ್ಕೊಡೋದಕ್ಕೆ. ಅದು ಬ್ರಹ್ಮಸೂತ್ರ ಹೈಯೆಸ್ಟ್, ಅದು ನಾಲೆಜ್. ಅದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಏನೇನೇನೇನು ಅರ್ಥ ಆಗೋದಿಲ್ಲ, ನಮಗ ಗೊತ್ತಿರೋದು ಕೂಡ ಮರ್ತು ಹೋಗ್ಬಿಡುತ್ತೆ, ಆ ತರ ಇದೆ ಅದು. ಸೊ ಅದನ್ನ ಹೇಳ್ಕೊಡಕ್ಕೆ ಒಬ್ರನ್ನ ಶಾಸ್ತ್ರಿಗಳನ್ನ ಕರೆಸಿದಾರ ಅವರು. ಇವರು ರಾಮಕೃಷ್ಣ ಮಿಷನ್ ಅವರು. ಇವರು ಅಲ್ಲಿ ಆ ಒಂದು ಶಾಸ್ತ್ರಿಗಳೇನಿದೆ, ಅಧ್ಯಾಪಕರು, ಸುಮಾರು 82-83 ವಯಸ್ಸಿರ್ಬೇಕು ಅವ್ರಿಗೆ. ಬಂದು ಇನ್ನ 1 ಗಂಟೆ ಪಾಠ ಹೇಳ್ತಾ ಇದಾರೆ ಅವರು ಬ್ರಹ್ಮಸೂತ್ರದ ಬಗ್ಗೆ. ಒಂದು ಸಾರಿ ಕೂಡ ಪುಸ್ತಕ ನೋಡ್ಲಿಲ್ಲ ಅವರು. ಕಂಟಿನ್ಯೂಸ್ 1 ಗಂಟೆ ಎಲ್ಲ ಬ್ರಹ್ಮಸೂತ್ರದ ಬಗ್ಗೆ ಮಾತಾಡಿದ್ರು. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಬಾಬಾ ಬಾಬಾ ಬಾಬಾ, ಏನ್ ಇವ್ರದ್ದು ಜ್ಞಾನ ಇವ್ರದ್ದು.
ಅಂತ ಹೇಳಿ ಅವ್ರ ಹತ್ರ ಹೋಗಿ ಕ್ಲಾಸ್ ಆದ್ಮೇಲೆ ಇವರು ಮಾತಾಡ್ತಾರೆ. ಮಾತಾಡಿ, ಹೇಗೆ ಸಾಧ್ಯ ಆಯ್ತು ನಿಮಗೆ ಇದು? ಇಷ್ಟು ಶಕ್ತಿ ನೀವು, ಇಷ್ಟು ನೀವು ಏನಿದೆ ಕುಲಂಕುಷವಾಗಿ ಸರಳವಾಗಿ ಎಲ್ಲ ಹೇಳ್ಬಿಟ್ರಲ್ಲ, ಹೇಗೆ ಸಾಧ್ಯ ಆಯ್ತು ಇದು ಅಂದ್ರೆ ಅವ್ರು ಹೇಳ್ತಾರೆ, ನಾನು ಇದನ್ನ ಸುಮಾರು ಒಂದು 1000 ಸರ್ತಿ ಆದ್ರೂ ಹೇಳಿರ್ತೀನಿ ಜೀವನದಲ್ಲಿ ಅಂತಂದ್ರು. ನಿಮ್ ಕೆಲ್ಸಾನೇ ಅದು. ಈ ಹೈಯೆಸ್ಟ್ ನಾಲೆಡ್ಜ್ ಅದನ್ನ ಅವರು ಎಲ್ಲರಿಗೂ ಪಾಠ ಹೇಳ್ಕೊಡ್ತಾನೇ ಇದ್ದಾರೆ. ಆಮೇಲೆ ಇವ್ರು ಹಾಗೆ ಕೇಳ್ತಾರೆ, ಮತ್ತೆ ನೀವು ಇಂಥ ಒಂದು ಬ್ರಹ್ಮಸೂತ್ರಗಳನ್ನ ಇಷ್ಟು ನೀವು ಸಲೀಸಾಗಿ ಹೀಗೆ ಕಂಠಪಾಠವಾಗಿ ನೀವು ಹೇಳಿದಿರಂದ್ರೆ ಮತ್ತೆ ಇವರೆಲ್ಲ ಏನ್ ಅನ್ಕಂತಾರೆ, ಅವ್ರಿಗೇನು ಆತ್ಮಜ್ಞಾನ ಹೇಗಿದ್ರು ಗೊತ್ತಿದೆಯಲ್ಲ ಆತ್ಮಜ್ಞಾನ, ಇನ್ನ ಅವರು ಜೀವನ್ ಮುಕ್ತರಾಗಿದ್ದಾರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅವ್ರಿಗೆ ಕೇಳ್ತಾರೆ, ಅವ್ರು ಅವಾಗ ಏನ್ ಹೇಳ್ತಾರಂದ್ರೆ, ಸ್ವಲ್ಪನೂ ಇಲ್ಲ ಅಂತಾರ. ಯಾಕೆಂದ್ರೆ ನನಗೆ ಏಕಾಗ್ರತೆನೇ ಬರಂಗಿಲ್ಲ, ನನ್ನ ಮನಸ್ಸು ಸದಾ ಓಡ್ತಾ ಇರುತ್ತೆ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಓಡ್ತಾ ಇರುತ್ತೆ. ಹಾಗಾಗಿ ನನ್ನ ಜೀವನದಲ್ಲಿ ಪಾಠ ಕಲ್ತಿದ್ದೀನಿ, ಆಗ್ಲಿ ನನಗೆ ಸಾಧನೆ ಏನೋ ಆಗ್ಲಿಲ್ಲ ಅಂತಂತಾರೆ. ಪಾಪ ಯಜಮಾನ್ ಮನುಷ್ಯರು ಇದ್ದದ್ದನ್ನ ನಿಜವಾಗಿ ಹೇಳಿದಾರ ಅವ್ರು. ಅದ್ರಲ್ಲೇನು ಸುಳ್ಳು ಹೇಳಿಲ್ಲ ಅವ್ರು. ಯಾಕೆ ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಏನು ಹೇಳೋದು ಅಂತೇಳಿ ಸುಳ್ಳು ಹೇಳಿಲ್ಲ. ಇಲ್ಲಿ ಹೀಗಿದೆ, ನಿಮಗೆಲ್ಲ ಗೊತ್ತಿರ್ಬೋದು, ಆದ್ರೆ ಇದು ನಮಗೆ ಅನುಭವಕ್ಕೆ ಬರಬೇಕು ಅಂತಂದ್ರೆ ಆ ಧ್ಯಾನದಲ್ಲಿ ಹೋದಾಗ ಮಾತ್ರ ಅನುಭವಕ್ಕೆ ಬರುತ್ತಿಲ್ಲ. ಇಲ್ಲ ಅಂದ್ರೆ ಹೇಗೆ ಪುಸ್ತಕದೊಳಗಡೆ ಎಲ್ಲ ಬರ್ದಿಟ್ಟಿರ್ತಾರೋ ನಾಲೆಜ್ ಇರುತ್ತೋ ಹಾಗೆ ನಮ್ಮ ಮನಸ್ಸಿನಾಗೆ ನಾಲೆಜ್ ಇರುತ್ತೆ. ಅದು ಹಾರ್ಡ್ ಕಾಪಿ, ನಿಮ್ಮ ಮನಸ್ಸಿಂದ ಸಾಫ್ಟ್ ಕಾಪಿ ಅಷ್ಟೇ. ಈ ಪುಸ್ತಕ ಆಯ್ತು, ಇಲ್ಲ ಲ್ಯಾಪ್ಟಾಪ್ನಾಗ ಇತ್ತು ಅಂದ್ರೆ ಲ್ಯಾಪ್ಟಾಪ್ ನೋಡೋಕಂದ್ರೆ ಪವರ್ ಇರಬೇಕು, ಕರೆಂಟ್ ಇರಬೇಕು. ಮನಸ್ಸಿಗೆ ಏನಿಲ್ಲ, ನೀವು ಎಚ್ಚರ ಇದ್ರೆ ಹೇಳ್ಬೋದು, ಏನೇನಿದೆ ಮನಸ್ಸಿನಲ್ಲಿ ಇರೋದು ನೀವು ಹೇಳ್ಬೋದು. ಅದೇ ನಮ್ ಯಾವಾಗ ಸಂಪೂರ್ಣ ನಮ್ಮ ಬುದ್ಧಿಶಕ್ತಿಯಲ್ಲಿ ಇಳಿಯುತ್ತೋ, ಅದು ಇಳಿದು ಅದರ ಅನುಭವ ಶುರು ಆಗುತ್ತೆ ನೋಡಿ, ಅವಾಗ ನಮಗೆ ಆ ಒಂದು ಜ್ಞಾನೋದಯ ಆಗಿದ್ದು ಅಲ್ಲಿ ನಮಗೆ ಕೆಲಸ ಮಾಡ್ತವೆ. ಸೊ ಇಷ್ಟಿದೆ. ಸೊ ಇದಕ್ಕೆ ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಷ್ಟಾಂಗ ಯೋಗ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇವಾಗ ಹೇಗೆ 4 ಮಾರ್ಗಗಳಿದಾವಲ್ಲ ಆ ಮುಕ್ತಿಗೋಸ್ಕರ: ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಮತ್ತು ಜ್ಞಾನಯೋಗ. ಇಲ್ಲಿ ಪರಮಾತ್ಮ 3 ವಿಶೇಷವಾಗಿ ಇವರು ಕವರ್ ಮಾಡಿದ್ದಾರೆ. ಅಷ್ಟಾಂಗ ಯೋಗ ಅದು ಪತಂಜಲಿ ಋಷಿ ಅವ್ರು ಬರ್ದಿದ್ದದು. ಸೊ ಅದರಿಂದ ನಾವು ಏನೇನೇನೇನು ತಿಳ್ಕೊಳ್ಳಕ್ ಸಾಧ್ಯ ಉಂಟು, ಅದು ಒಂದು ನಾಲೆಜ್ ನಮ್ಗಿರ್ಬೇಕು. ಯಾಕೆ ಅದು ಕೂಡ ನಮಗೆ ಸಹಾಯ ಮಾಡುತ್ತೆ. ಅದು ಒಂದು 4ನೇ ಮಾರ್ಗ. ಈ 4ರಲ್ಲಿ 3ನೇದು, 4ನೇದು ಜ್ಞಾನ ಮಾರ್ಗ. ಸೊ 1ನೇದು, 2ನೇದು, 3ನೇದು ಸಹಾಯ ಮಾಡುತ್ತೆ ನಮ್ಮನ್ನ ಎಲ್ಲಿಗೆ, ಆ 4ನೇ ಜ್ಞಾನ ಮಾರ್ಗದಲ್ಲಿ ಐಕ್ಯ ಆಗೋದಕ್ಕೆ ಈ 3 ಸಹಾಯ ಮಾಡುತ್ತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅಷ್ಟಾಂಗ ಯೋಗದವರು 8 ಮೆಟ್ಟಲಿನ ಒಂದು ಈ ಅಭ್ಯಾಸ. ಏನೇನಪ್ಪ ಇವು 8? ಒಂದೊಂದೇ ನೋಡೋಣ. ಇವಾಗ ಸಾಧನ ಚತುಷ್ಟಯ ಅಂತ ನಮಗೇನು ಹೇಳಿದ್ರು ನೋಡಿ. ವಿವೇಕ ಶಕ್ತಿ, ವೈರಾಗ್ಯ, ಶಮ ಆದಿ ಷಟ್ ಸಂಪತ್ತಿ ಅಂತೇಳಿ ಆ 3ನೇದ್ರಲ್ಲಿ 6 ಕ್ವಾಲಿಟಿ ಬರುತ್ತೆ. ಆಮೇಲೆ 4ನೇದು ಮುಮುಕ್ಷತ್ವಂ. ಮೊದಲನೇದೇನು ವಿವೇಕ, ಆತ್ಮ ಅನಾತ್ಮ ಯಾವುದು ಅಂತ ನಮಗೆ ತಿಳ್ಕೊಳ್ಳುವಂತ ಶಕ್ತಿ ಬರುತ್ತೆ ನೋಡಿ, ಅದು ವಿವೇಕ ಶಕ್ತಿ. ಯಾವ್ದು ಶಾಶ್ವತ, ಯಾವ್ದು ಅಶಾಶ್ವತ, ಯಾವುದು ನಮಗೆ ಪರಮಾತ್ಮನ ಕಡೆ ತೆಗೆದುಕೊಂಡು ಹೋಗುತ್ತೆ, ಯಾವುದು ನಮಗೆ
ಈ ಜೀವಾತ್ಮದಲ್ಲೇ ಇದ್ದು ಒದ್ದಾಡೋದಕ್ಕೆ ಒಳ್ಳೇದು, ಅದನ್ನ ನಮಗೆ ಸರಿಯಾಗಿ ಬುದ್ಧಿಗೆ ಹೇಳ್ಕೊಡ್ತಕ್ಕಂಥದ್ದು. ವಿವೇಕ ಶಕ್ತಿ ಬೆಳೆದಂಗೆಲ್ಲ ಮೋಹ ನಷ್ಟ ಆಗ್ತಾ ಹೋಗುತ್ತೆ. ಯಾಕೆ? ವಿವೇಕ ಶಕ್ತಿಯಲ್ಲಿ ಇರೋದೇ ಆ ಶಕ್ತಿ, ತಿಳ್ಕೊಳ್ಳೋ ಶಕ್ತಿ. ತಪ್ಪು ತಿಳುವಳಿಕೆ ಇಲ್ಲ, ಅಲ್ಲಿ ಸರಿಯಾದ ತಿಳುವಳಿಕೆ ಆಗತ್ತೆ. ಯಾಕೆ ನಾವು ಸರಿಯಾದ ತಿಳುವಳಿಕೆ ಅಂತೀವಿ? ಅತಿ ಸೂಕ್ಷ್ಮವಾದ ವಿಷಯಗಳು, ಅಂದ್ರೆ ಆ ಪರಮಾತ್ಮನ ವಿಷಯಗಳು ಕೂಡ ಆತ್ಮ ಅಂತದ್ದು ತಿಳ್ಕೊಳ್ಳುವಂತ ಶಕ್ತಿ ಇರೋದಕ್ಕೆ ಆ ವಿವೇಕ ಶಕ್ತಿಗೆ ಮಾತ್ರ. ಎರಡನೇದು ವೈರಾಗ್ಯ. ವೈರಾಗ್ಯ ಅಂದ್ರೆ ಇದನ್ನ ಎಲ್ಲಾದ್ರೂ ಬಿಟ್ಟು ಹೋಗ್ಬೇಕು ಅನ್ನೋದಿಲ್ಲ. ಯಾವುದನ್ನ ಎಷ್ಟರ ಮಟ್ಟಿಗೆ ಇಟ್ಕೋಬೇಕು ಅಷ್ಟೇ. ಬಿಟ್ಕೊಡೋದನ್ನ ಹೇಳೋದಕ್ಕಿಂತ ಈ ರೀತಿ ಪ್ರತಿ ಒಂದರಲ್ಲಿ ನಮ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು. ಮಿತಿ ಮೀರಿ ಇನ್ವಾಲ್ವ್ ಆಗೋದ್ ಬೇಕಾಗಿಲ್ಲ. ಯಾಕೆ? ಪ್ರತಿ ಒಂದಕ್ಕೂ ಒಂದು ಹಂತ ಅಂತಿದೆಯಲ್ಲ. ಇವಾಗ ಏನ್ ಮಾಡರೇಷನ್ ಅಂತ ನಿನ್ನೆ ಹೇಗೆ ಪರಮಾತ್ಮನು ಹೇಳ್ತಾರೆ ನೋಡಿ, ಎಲ್ಲದನ್ನು ಒಂದು ಮಾಡರೇಷನ್ ಅಲ್ಲಿ ಮಾಡ್ರಿ, ಜಾಸ್ತಿ ಯಾವುದು ಮಾಡಕ್ ಹೋಗ್ಬಾರ್ದು. ಸೊ ಈ ಒಂದು ರೀತಿಯಿಂದ ಅವರು ಏನಾಯ್ತು? ವೈರಾಗ್ಯ, ಶಮ ಆದಿ ಷಟ್ ಸಂಪತ್ತಿ, ಶಮ, ದಮ, ಉಪರಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಇವು 6 ಗುಣಗಳು 3 ಹಂತದಲ್ಲಿ ಬಂದು, 4ನೇದು ಮುಮುಕ್ಷುತ್ವ. ಮುಮುಕ್ಷುತ್ವ ಏನು? ಆ ಒಂದು ದೇವರನ್ನ ಸೇರ್ಬೇಕು ಅನ್ನೋದು ಒಂದು ನಮಗೆ ಅತ್ಯಂತ ಒಂದು ಆಸೆ. ಏನೋ ನಮ್ಮ ಜೀವನದಲ್ಲಿ ಅದಿಲ್ಲ ಅಂದ್ರೆ ಕೊರತೆ. ಬರ್ನಿಂಗ್ ಡಿಸೈರ್ ಅಂತೀವಿ ನೋಡಿ, ಆ ತರ ನಮ್ಮಲ್ಲಿ ಅದು ಉರಿತಾ ಇರ್ಬೇಕದು. ಅವ್ರ ಫೈರ್ ಇನ್ ದಿ ಬೆಲಿ ಉರಿತಾ ಇರ್ಬೇಕು. ನನಗೆ ಬೇಕು 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 ಅಂತ. ಹೇಗೆ ನಮಗೆ ಈ ಜಗತ್ತಿನ ವಸ್ತುಗಳು ಬೇಕು ಅಂತ ಇರುತ್ತೋ, ಅದೇ ತರ ನಮಗೆ ಆ ಪರಮಾತ್ಮನ ಕಡೆ ವಿಚಾರ ಇರಬೇಕು. ಸೊ ಇದನ್ನ ಅಲ್ಲಿ ಇದು ಆಯ್ತು. ನಮ್ಮ ವೇದಾಂತದ ಪ್ರಕಾರ ಇವರು ಸಾಧನ ಚತುಷ್ಟಯ ಅಂತ ಹೇಳಿದ್ರು. ಸಾಧನೆಗೆ ಇವು 4 ನಿಮಗೆ ಇವು ಬೇಕು, ಏನು ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಫಿಕೇಶನ್ಸ್ ಬೇಕು ಅಂತಂದ್ರು. ಇಲ್ಲಿ ಇವ್ರೇನಂತಾರೆ 8 ಹಂತ ಅಂತಾರೆ ಇವರು. ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಇವಾಗ ನಿಮಗೆ ಗೊತ್ತಾಗತ್ತೆ ನಾನು ಹೇಳ್ತಾ ಹೋದಂಗೆಲ್ಲ. ಆದ್ರೆ 8 ಹಂತದಲ್ಲಿ ನಾವು ಆ ಮುಕ್ತಿ ಮಾರ್ಗವನ್ನ ಸೇರ್ಬೋದು ಅಂತ ಇಲ್ಲಿ ಹೇಳೋದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವೆಲ್ಲ ಇಲ್ಲಿವರೆಗೆ ಏನಾಯ್ತು? ಅಭ್ಯಾಸಗಳು ಇವೆಲ್ಲ 5. ಇನ್ನು ಮುಂದಿನ 3 ಏನಿದೆ ಸಂಪೂರ್ಣ ಧ್ಯಾನದ ಬಗ್ಗೆ ಇದೆ. ಅಲ್ಲೇನಾಯ್ತು? ಧಾರಣ, ಧ್ಯಾನ, ಕೊನೆಯದು 8ನೇದು ಸಮಾಧಿ. ಈ ತರ ಇದನ್ನ 8 ಮೆಟ್ಟಲಿನ ಒಂದು ಯಾತ್ರೆ ಇದು ಮೋಕ್ಷಕ್ಕೆ. ಸಮಾಧಿ ಅಂದ್ರೆ ಅದು ಕೊನೆ ಸ್ಥಿತಿನೇ ಅದು. ಇನ್ನ 2 ಏನಾಯ್ತು? ಧಾರಣ ಮತ್ತು ಧ್ಯಾನ. ಅದ್ರದ್ದು ಏನ್ ಫೈನ್ ವ್ಯತ್ಯಾಸ ಏನಿದೆ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಬಾಕಿ ಎಲ್ಲ ತಯಾರಿ. ಏನೇನಪ್ಪ ಇಲ್ಲಿ ಏನೇನ್ ಗುಣಗಳು ನಮಗಿರ್ಬೇಕು, ಇದನ್ನ ನಾವು ಯಾಕೆ ತಿಳ್ಕೊಳ್ಳೋಣ? ಯಾಕೆ ಅಂತಂದ್ರೆ ಇದೆಲ್ಲ ರಿಸರ್ಚ್ ಮಾಡಿ ಇವರೆಲ್ಲ ಬರ್ದಿಟ್ಟಿದ್ದಾರೆ. ನಾವು ಹೊಸದಾಗಿ ಏನು ಕಂಡುಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಹೇಳಿದ್ದನ್ನ ಮಾಡಿದ್ರೆ ಸಾಕು. ಮತ್ತೆ ನಾವೇನೋ PhD ಮಾಡಿ ಅದನ್ನ ಕಲ್ತ್ಕೋಬೇಕು, ಇದನ್ನ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೋದು, ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದ್ ಬೇಕಾಗಿಲ್ಲ. ಯಾಕೆ ನಮ್ಮ ಹತ್ರ ಇರೋದೇ ಬಹಳ ಸ್ವಲ್ಪ ಸಮಯ ಅಲ್ಲ. ಮೊದಲನೇದು ಯಮ. ಅದರಲ್ಲಿ 5 ವಿಚಾರಗಳು ಹೇಳ್ತಾರೆ ಯಮದಲ್ಲಿ. ಯಮ ಮತ್ತು ನಿಯಮದಲ್ಲಿ ವ್ಯತ್ಯಾಸ ಏನಾಯ್ತು? ಬಹಳ ಸಟಲ್ ವ್ಯತ್ಯಾಸ ಇದೆ. ಇದು ನಿಮಗೆ ನೋಡ್ತಾ ನಿಮಗೆ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ ನೋಡಿ. ಇದು ಅಹಿಂಸಾ. ಅಹಿಂಸಾ ಅಂದ್ರೆ ಯಾರಿಗೆ ಆಯ್ತು ಮಾತಿನಿಂದ ಆಗ್ಲಿ ಇಲ್ಲ ಇನ್ನ ವಿಚಾರದಿಂದ ಕೂಡ ಒಬ್ರಿಗೆ ಕೆಡುಕು ಮಾಡ್ತೀನಿ ಅಂತ ಅನ್ನೋದು ಬರೀ ಆಕ್ಷನ್ ಅಲ್ಲಿ ಮಾಡಿದ್ರೆ ಮಾತ್ರ ಕೆಡುಕು ಆಗೋದಿಲ್ಲ. ಅದು
ಒಂದು ಪ್ರಾಣಿಗೆ ಆಗ್ಲಿ, ಒಂದು ಜೀವಿಗೆ ಆಗ್ಲಿ, ವ್ಯಕ್ತಿಗೆ ಆಗ್ಲಿ, ಯಾರಿಗೇ ಆಗ್ಲಿ, ಮಾತಿನಿಂದ ಕೂಡ ಯಾರಿಗೂ ತೊಂದರೆ ಮಾಡಬಾರ್ದು. ಅದನ್ನು ಹಿಂಸಾದಲ್ಲಿ ಬರುತ್ತದ. ವಿಚಾರದಲ್ಲಿ ಕೂಡ ಒಳಗಡೆ ಅವ್ರನ್ನ ಬೈಕೊಂಡು ಮಾಡಿ ಏನ್ ಮಾಡ್ತೀವಲ್ಲ, ಅಲ್ಲಿ ಅಹಿಂಸೆ ಆಯ್ತಂತಾನೆ ಲೆಕ್ಕ. ಅದು ಆಕ್ಷನ್ ಅಂತೂ ಆಯ್ತಂದ್ರು ಇನ್ನ ಪೂರಾ ಸೋತೋದಂಗೆನೆ ಅದು. ಸೊ ಇಲ್ಲಿ ಹೇಳ್ತಾರೆ, ಅಷ್ಟು ನಾಜೂಕವಾಗಿ ಮಾತು, ವಿಚಾರ, ಕ್ರಿಯಾ, ಕಾಯ, ಮನಸ, ವಾಚ, ಈ 3 ರೀತಿಯಿಂದ ಅಹಿಂಸೆ ಆಗಲಾರ್ದೆ ನೋಡ್ಕೊಳ್ಳಿ. ಯಾಕೆ ಅಂದ್ರೆ ನೀವು ವಿಚಾರ ಮಾಡಿ ನೋಡಿ, ಇಲ್ಲೇನಾದ್ರೂ ಈ ತರದ್ರಲ್ಲಿ ನೀವು ಅಹಿಂಸೆಯಲ್ಲಿ ಇದ್ರು ಅಂದ್ರೆ, ಒಂದು ವ್ಯಕ್ತಿಗಳ ಹತ್ರ ನಾವು ಆ ರೀತಿ ವರ್ತನೆ ಮಾಡಿದ್ರೆ ಅವರು ನಮಗೆ ರಿಯಾಕ್ಷನ್ ಮಾಡೇ ಮಾಡ್ತಾರೆ. ಅವಾಗ ಆ ವಿಚಾರಗಳೆಲ್ಲ ನಿಮಗೆ ಧ್ಯಾನದ ಟೈಮಲ್ಲಿ ತೊಂದರೆ ಕೊಡುತ್ತೆ. ಬೇಡಪ್ಪ ನಮಗೆ. ಯಾವ ವ್ಯಕ್ತಿ ಹತ್ರ ನಾವೇನಿದೆ ಹಿಂಸೆಯಿಂದ ಮಾತಾಡಿ ಅವರಿಂದ ನಾವು ತೊಂದರೆ ಒಳಗಾಗಿ, ಗೊಂದಲಕ್ಕಾಗಿ, ಜಗಳಗಳಾಗಿ ಯಾವುದು ಬೇಡ ನಮಗೆ. ಯಾಕೆ ಕೆಲವೇನಿರುತ್ತೆ, ವರ್ಷ ಅಲ್ಲ 2 ವರ್ಷ 10 ವರ್ಷ ಆದ್ರೂ ನೆನಪಿಗೆ ಬರ್ತಾ ಇರುತ್ತೆ. ಅದು ಯಾವಾಗ 20 ವರ್ಷ 30 ವರ್ಷ ಮುಂಚೆ ಆಗಿದ್ದು ಕೂಡ ನೆನಪಿಗೆ ಬರ್ತಾ ಇರುತ್ತೆ. ಅದಾಯ್ತು ಅಹಿಂಸಾ. ಎರಡನೇದು ಸತ್ಯ ಅಂತ ಹೇಳ್ತಾರೆ, ಟ್ರೂತ್ಫುಲ್ನೆಸ್. ಏನೇ ಆಗ್ಲಿ ಇದನ್ನ ಇದ್ದ ಹಾಗೆ ಹೇಳೋದು. ಅಲ್ಲಿ ಏನಾದ್ರೂ ನಾವು ನಮ್ಮ ಒಂದು ಅನುಕೂಲಕ್ಕೆ ತಪ್ಪು ಹೇಳಿ ಆಮೇಲೆ ಅದರಿಂದ ನಿಮಗೆ ಇವಾಗ ನಾವು ಪಾಪ ಪುಣ್ಯಗಳು ಕೂಡ ಹೇಗೆ ಬರುತ್ತೆ, ನಮಗೆ ಇನ್ನೊಂದು ರೀತಿ ತೊಂದರೆ ಕೊಡಕ್ಕೆ ಬರುತ್ತಲ್ಲ. ಪಾಪ ಆಯ್ತು ಪುಣ್ಯ ಆಯ್ತು, ಅದನ್ನ ಆಮೇಲೆ ಪಾಪ ಪುಣ್ಯದ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ನಿನ್ನೆ ಕ್ವಶನ್ಸ್ ಏನ್ ಕೇಳಿದಾರೆ ಅದರಲ್ಲಿ ಅದನ್ನ ಕವರ್ ಮಾಡೋಣ. ಸೊ ಮಾತು ಹೇಗೆ, ಪರಿಸ್ಥಿತಿ ಚೇಂಜ್ ಆದಂಗೆಲ್ಲ ಮಾತು ಚೇಂಜ್ ಆಗೋದು ಬೇಡ. ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಏನೇ ಇರಲಿ ಇದ್ದದ್ದನ್ನ ಇದ್ದಾಗ ಹೇಳೋದು. ಒಂದು ವ್ಯಕ್ತಿ ಏನಿದೆ ಅಲ್ಲಿ ಆ ಚರ್ಚೆಗೆ ಏನಿದೆ, ಅವ್ನು ನಾಯಿ ತಗೊಂಡು ಹೋಗ್ತಾನೆ. ನಾಯಿ ತೀರೋಗಿರುತ್ತೆ ಅಲ್ಲಿ, ಮತ್ತೆ ಎಲ್ಲ ಅಂತಿಮ ಕ್ರಿಯೆ ಮಾಡ್ಬೇಕಲ್ಲ. ಇವಾಗ ಫಾರಿನ್ನಾಗೆ ನಾಯಿ ಅಂದ್ರೆ ಬಹಳ ದೊಡ್ಡ ದರ್ಜೆ ಕೊಟ್ಟಿರ್ತಾರೆ ಅದಕ್ಕೆ. ಇಲ್ಲಿ ಇಂಡಿಯಾದಲ್ಲಿ ಕೂಡ ಇವಾಗ ಸಾಕಷ್ಟು ಜನ ನನಗೆ ಗೊತ್ತಿರೋರೇ ಇದ್ದಾರೆ, ಅದಕ್ಕೆ ಒಂದು ಟ್ರಸ್ಟ್ ಮಾಡಿಬಿಟ್ಟಿದ್ದಾರೆ ನಾಯಿಗೆ. ಅಂದ್ರೆ ಅವ್ರಿಗೇನಾದ್ರೂ ಆದ್ರೆ ಬೈ ಚಾನ್ಸ್ ಆ ನಾಯಿ ನೋಡ್ಕೊಳ್ಳೋದಕ್ಕೆ ಒಂದು ಟ್ರಸ್ಟ್ ಅಂತ ಇರುತ್ತೆ, ಅದಕ್ಕೆ ಇಷ್ಟು ದುಡ್ಡು ಅಂತ FD ಮಾಡಿರ್ತಾರೆ ಆ ನಾಯಿ ನೋಡ್ಕೊಳ್ಳೋದಕ್ಕೆ, ಆ ರೀತಿ. ಸೊ ನಾವು ಬರೀ ನಾಯಿ ಅಂತಂದ್ರೆ ನಾವು ತುಚ್ಛ ಅನ್ಕೋಬಾರ್ದು, ಅದಕ್ಕೆ ಅಷ್ಟು ಗ್ರೇಡ್ ಇದೆ ಕೆಲವು ನಾಯಿಗಳಿಗೆ. ಸೊ ಆ ನಾಯಿನ ತಗೊಂಡು ಹೋಗ್ತಾನೆ ಆಸ್ಪತ್ರೆ ಇದಕ್ಕೆ ಚರ್ಚ್ಗೆ. ಹೀಗೆ ಫಾದರ್, ನಾನು ಇದನ್ನ ಇಲ್ಲಿ ಈ ಕ್ರಿಯಾಕರ್ಮ ಎಲ್ಲ ನೀವು ಮಾಡಿಸ್ಬೇಕಾದ್ರದ್ದು, ಮತ್ತೆ ಇದೆಲ್ಲ ಉಣೋದು ಮಾಡೋದೆಲ್ಲ ಮಾಡ್ಬೇಕಂತಿದ್ದೀನಿ ಅಂತ ಅಂದ್ರೆ ಅವ್ರಂತಾರೆ, ಇಲ್ಲಪ್ಪ ನಾವು ನಾಯಿಗೆ ಇದೆಲ್ಲ ಮಾಡಂಗಿಲ್ಲ. ಆ ಫಾದರ್ ಹೇಳೋದು, ಅವೆಲ್ಲ ಇಲ್ಲಿ ಮಾಡೋದಿಲ್ಲ. ಅರೆ ಹೌದಾ, ಏನೋ ನಾನು ಮಾಡ್ತೀರೇನೋ ಅನ್ಕೊಂಡಿದ್ದೆ. ಯಾಕಂದ್ರೆ ಈ ನಾಯಿ ಹೆಸರಲ್ಲೇ ನಾನು $1,00,000 ಇಟ್ಟಿದ್ದೆ, ಮತ್ತೆ ಅದನ್ನ ಎಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ಕೊಡೋಣ ಅನ್ಕೊಂಡಿದ್ದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅವಾಗ ಫಾದರ್ $1,00,000 ಅಂದ್ರೆ ಎಷ್ಟಾಯ್ತು ಇವತ್ತಿಗೆ? 75 ಲಕ್ಷ ಆಯ್ತು ಅದು ನಮ್ಮ ರೂಪಾಯಿದಲ್ಲಿ. ಹೌದು, ಈ ನಾಯಿ ಕ್ರಿಶ್ಚಿಯನ್ ಅಲ್ಲ ಮತ್ತೆ ಇದು, ಮತ್ತೆ ನಿನ್ ಫ್ಯಾಮಿಲಿ ಮೆಂಬರ್ ಅಂದ್ರೆ ನೀನ್ ಕ್ರಿಶ್ಚಿಯನ್ ಅಂದ್ರೆ ಮತ್ತೆ ಇದನ್ನು ಕ್ರಿಶ್ಚಿಯನ್ ಅಲ್ಲ. ಆಯ್ತು ಹಂಗಿದ್ರೆ ಮಾಡೋಣ ಹೇಳಿ, ಏನ್ ತೊಂದರೆ ಇಲ್ಲ ಅಂತ. ಚೇಂಜ್ ಆಯ್ತು ನೋಡಿ. ಮೊದ್ಲು ಹೇಳಿದ್ದು ಇಲ್ಲ ನಾವು ಮಾಡೋದಿಲ್ಲ ಅಂತ ಹೇಳಿ, ಹೇಗೆ ಒಂದು ಪರಿಸ್ಥಿತಿ ಈಗ ಬಂತು ಚೇಂಜ್ ಆಗೋದು. ಸೊ ಇದು ಅಸತ್ಯ ಆಯ್ತಲ್ಲ ಅಲ್ಲಿ. ಸೊ ಯಾವುದೇ ಆದ್ರೂ ಕೂಡ ಸತ್ಯದಿಂದ ನಡೀರಿ. ಮೂರನೇದು ಆಸ್ತೇಯ ಅಂತಾರೆ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇವೆಲ್ಲ ನಮ್ ನಿಜ ಜೀವನದಲ್ಲಿ ನಾವು ಅಭ್ಯಾಸ ಮಾಡ್ಬೇಕಿಲ್ಲ ಅಂದ್ರೆ ಇದಕ್ಕೆ ಧ್ಯಾನಕ್ಕೆ ಬರೋದಿಲ್ಲ. ಏಕಾಗ್ರತೆ ಮತ್ತೆ ಶಾಂತ ಮನಸ್ಸು ಬರೋದಿಲ್ಲ.
ಇವು ನೋಡಿ, ಇದರಲ್ಲಿ ನೀವು ಬದಲಾವಣೆ ತಗಂತ ಬನ್ನಿ, ಅವಾಗ ನೋಡಿ ಧ್ಯಾನ ಹೇಗಾಗತ್ತೆ. ಯಾಕೆ ಇವೇ ವಿಷಯಗಳು ನಮ್ಗೆಲ್ಲ ತೊಂದರೆ ಕೊಡೋದು. ಮೂರನೇದು ಆಸ್ತೇಯ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು ಅಂತ. ಯಾರ್ದೋ ಒಂದು ವಸ್ತು ಇರುತ್ತೆ, ನಮ್ದಲ್ಲ, ಅದು ನಮಗೆ ಗೊತ್ತು, ಅದನ್ನ ನಾವು ಅದ್ರ ಮೇಲೆ ಕಣ್ಣಿಡಬಾರ್ದು, ತಗೊಳಕ್ ಹೋಗ್ಬಾರ್ದು ಅದನ್ನ. ಅದು ನಮ್ಗೆ ಯಾವತ್ತಿಗೂ ನಮಗೆ ಸುಖ ಆಯ್ತು, ಶಾಂತಿ ಆಯ್ತು, ನೆಮ್ಮದಿ ಕೊಡೋದಿಲ್ಲ, ಆರೋಗ್ಯನೂ ಕೆಡಿಸುತ್ತೆ. ಯಾಕಂದ್ರೆ ಯಾವಾಗ ನೆಮ್ಮದಿ ಇಲ್ಲ ಮತ್ತೆ ಆರೋಗ್ಯ ಕೆಟ್ಟ ಹೋಗುತ್ತಲ್ಲ. ಮನಸ್ಸಿಂದ ದೇಹ, ಸೈಕೋಸೊಮ್ಯಾಟಿಕ್. ಎಲ್ಲಿವರೆಗೂ ಹೇಳ್ತಾರಂದ್ರೆ ಆಸ್ತೇಯ. ಫಾರ್ ಎಕ್ಸಾಂಪಲ್, ಇವಾಗ ಯಾರು ಬಂದು ನಮಗೆ ಹೇಳಿದ್ರನಿ, ಬಾ ಏನ್ ಚೆನ್ನಾಗಿ ಮಾಡ್ದಪ್ಪ, ಮೊನ್ನೆ ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದಪ್ಪ, ಇಷ್ಟು ನಾವು ಅನ್ಕೊಂಡಿಲ್ಲ, ಇಲ್ಲ ದೇವಸ್ಥಾನದಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಐತಾನೆ, ಅವ್ರು ನಿಮಗೆ ಬಂದು ಹೊಗಳ್ತಾರೆ. ಅವಾಗ ಒಂದು 4-5 ಜನ ಅಲ್ಲೆಲ್ಲ ಇದಾರೆ ಸುತ್ತಮುತ್ತ, ನೀವು ನೋಡ್ತೀರಿ, ಅವ್ರು ಹೊಗಳ್ತಾ ಇದಾರೆ, ಎಲ್ಲಾರು 4-5 ಜನ ಎಲ್ಲರೂ ಬಹಳ ಸಂತೋಷ ಆಯ್ತ್ರಿ, ಇಷ್ಟೆಲ್ಲ ನೀವು ಮಾಡ್ತಾ ಇದ್ರಂದ್ರೆ ಸಮಾಜ ಸೇವಾ ಅದು ಇದು. ಆಕ್ಚುಲಿ ಏನಿದೆ ಅಂದ್ರೆ ಈತೇನು ಮಾಡೇ ಇಲ್ಲ, ಯಾರೋ ಮಾಡಿರ್ತಾರೆ. ಇದು ರಾಂಗ್ ಕ್ರೆಡಿಟ್ ಆಯ್ತಲ್ಲ ಇಲ್ಲಿ. ಬೈ ಮಿಸ್ಟೇಕ್ ಆತಂಗೆ ಈತ ಮಾಡಿದಾನ ಅನ್ಕೊಂಡು ಆತ ಬಂದು ಹೇಳ್ತಾನೆ, ಸುತ್ತಮುತ್ತ ಇರೋರೆಲ್ಲ ಕಾಂಗ್ರಾಚುಲೇಟ್ ಮಾಡಿದ್ರೆ ಇವರು ಏನೋ ರೀ ಮತ್ ಮಾಡ್ಬೇಕಲ್ರಿ, ದೇವ್ರ ಕೆಲ್ಸ ಅಲ್ರಿ, ಹಾಗೆ ಅಂತ ಇವ್ರು ಒಂದ್ ಸ್ವಲ್ಪ ಎದೆ ಒಬ್ಸ್ಕೊಳ್ಳೋದು. ಇದು ಕೂಡ ಕಳ್ತನನೇ. ಇದರಲ್ಲಿ ಹೇಳೋದು ಪತಂಜಲಿ ಋಷಿ ಅವ್ರು ಹೇಳೋದು, ಯಾವ್ದಾದ್ರು ಒಂದು ರಾಂಗ್ ಕ್ರೆಡಿಟ್ ನೀವು ಮಾಡದೇ ಇರೋದಕ್ಕೂ ಕೂಡ ಕೆಲ್ಸಕ್ಕೆ ನಿಮ್ಗೆ ಯಾರಾದ್ರೂ ಈ ತರ ಹೇಳಿದ್ರೆ ಅದನ್ನು ನೀವು ತಗೊಂಡ್ರೆ, ನೀವು ಇನ್ನೊಬ್ರಿಗೆ ಹೋಗ್ತಕ್ಕಂತ ಕ್ರೆಡಿಟ್ ನ ನೀವ್ ಯಾಕೆ ತಗೊಂಡ್ರಿ, ಅದು ಕಳ್ತನ ಆಯ್ತಲ್ಲ. ಅಷ್ಟು ಸೂಕ್ಷ್ಮವಾಗಿರ್ಬೇಕು. ಹೇಳ್ಬೇಕು, ಇಲ್ಲಪ್ಪ ಸಾರಿ, ನಿಮಗೇನೋ ತಪ್ಪು ಕಲ್ಪನೆ ಆಗಿದೆ, ನಾನ್ ಮಾಡಿಲ್ಲ, ಮೋಸ್ಟ್ಲಿ ಅವ್ರು ಮಾಡಿರ್ಬೋದು, ನನಗ್ ಗೊತ್ತಿಲ್ಲ, ಗೊತ್ತಿದ್ರೆ ಗೊತ್ತಿದೆ ಅಂತೇಳಿ, ಇಂಥವ್ರು ಮಾಡಿದಾರ ಅಂತೇಳಿ, ಗೊತ್ತಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ರೀ, ನಾನಂತೂ ಮಾಡಿಲ್ಲ. ಆಸ್ತೆಯ. 4ನೇದು ಇಲ್ಲಿ ಮತ್ತೆ ಇವರು ಬ್ರಹ್ಮಚರ್ಯಕ್ಕೆ ಬರ್ತಾರೆ. ಮತ್ತೆ ಇಲ್ಲಿ ಈ ಯೋಗ ಅಭ್ಯಾಸದಲ್ಲಿ, ಧ್ಯಾನಕ್ಕೆ, ಇದಕ್ಕೆಲ್ಲ ಇಲ್ಲಿ ಬ್ರಹ್ಮಚರ್ಯ. ಯಾಕೆ? ಅದು ಶಕ್ತಿ, ಅದು ಒಂದು ವಿಶೇಷ ಶಕ್ತಿ, ಉತ್ಪತ್ತಿ ಶಕ್ತಿ ಇದೆ ನೋಡಿ ಅದರಲ್ಲಿ. ಸೊ ಅದನ್ನ ಇಲ್ಲಿ ಇದಕ್ಕೆ ಬ್ರಹ್ಮಚರ್ಯ ಕೂಡ ಇದೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ಸ್ವಾಮಿ ವಿವೇಕಾನಂದರು ಅವಾಗೆಲ್ಲ ಮತ್ತೆ ಸುಮಾರು 120 ವರ್ಷದ ಹಿಂದೆ ಅಲ್ಲ, ಏನು ಅವಾಗ ಕಂಪ್ಯೂಟರ್ಸು ಯಾವುದು ಏನು ಫೆಸಿಲಿಟಿ ಇದ್ದಿಲ್ಲ. ಸೊ ಏನು ಓದ್ಬೇಕಂದ್ರೂ ಕೂಡ ಅವರು ಲೈಬ್ರರಿಗೆ ಹೋಗ್ಬೇಕು, ಓದ್ಬೇಕು. ಅದು ಯಾವ್ದಾದ್ರು ಪಬ್ಲಿಕ್ ಲೈಬ್ರರಿ ಆಗ್ಬೋದು, ಇಲ್ಲ ಅಂದ್ರೆ ಅವ್ರ ಆಶ್ರಮದಲ್ಲೇ ಎಲ್ಲಾದ್ರೂ ಲೈಬ್ರರಿ ಇದ್ರೆ ಅಲ್ಲಿಗೆ ಹೋಗ್ಬೇಕು ಅವ್ರು. ಒಂದಿನ ಏನ್ ಮಾಡ್ತಾರೆ, ಹೋಗಿ ಎನ್ಸೈಕ್ಲೋಪೀಡಿಯಾ ತಗಂತಾರೆ. ಆ ಲೈಬ್ರರಿಯನ್ ಅಂತಾನೆ, ನೀವು ಎನ್ಸೈಕ್ಲೋಪೀಡಿಯಾ ತಗೊಂಡ್ರಿ, ನಿನ್ನೆ ತಗೊಂಡ್ರಿ ಒಂದು ವಾಲ್ಯೂಮ್ ಮುಗಿಸಿದ್ರಿ, ಇವತ್ತು ಮತ್ತೆ ಇನ್ನೊಂದು ತಗಂತೀರಿ, ಏನ್ ಇಷ್ಟು ಬೇಗ ಓದಿದ್ರ ನೀವು? ಅವಾಗ ಇವರು ವಿವೇಕಾನಂದರು, ಇದು ಎಲ್ಲಿ, ಲಂಡನ್ ಅಲ್ಲಿ ಆಗಿದ್ದೆ ಇದು. ಇವ್ರು ಅಂತಾರೆ, ಹೌದು ನಾನು ಓದಿದ್ದೀನಿ, ಎಲ್ಲ ಓದಿದ್ದೀನಿ, ಸುಮಾರು ಅದ್ರಲ್ಲಿ ಒಂದು 800 ಪೇಜ್ ಏನೋ ಇತ್ತು ಅದರಲ್ಲಿ. ಅವ್ರು ಆಶ್ಚರ್ಯ ಆಗುತ್ತೆ, ಹೌದಾ ಎಲ್ಲ 800 ಪೇಜ್ ಓದಿದ್ರ ನೀವು? ಹಾ, ನೀವು ಕೇಳಿ, ಯಾವ ಪೇಜಿಂದ ಏನಾದ್ರು ಕೇಳಿ, ನಾ ಹೇಳ್ತೀನಿ ಅಂತ. ಅವಾಗ 2-3 ಪ್ರಶ್ನೆ ಆತ ಸುಮ್ಮನೆ ಹಿಂಗೆ ಪೇಜ್ ತಿರುಗಿಸಿ, ಯಾವ್ದೋ ಒಂದು 80ನೇ ಪೇಜು, 320ನೇ ಪೇಜು, 640ನೇ ಪೇಜು, ಹಿಂಗೆ ಎತ್ತಿ ಏನಿದೆ ಇದ್ರಲ್ಲಿ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರ ಅವ್ರು. ಅವ್ರಿಗೆ ಆಶ್ಚರ್ಯ ಆಯ್ತು ಅವ್ರ ಲೈಬ್ರರಿಯನ್ಗೆ, ನನ್ನ ಜೀವನದಾಗ ನಾನು ನೋಡಿಲ್ಲ ಮತ್ತು ಕೇಳಿಲ್ಲ ಕೂಡ ಈ ತರ ಇದಾರಂತೆ, ಹೇಗ್ ಸಾಧ್ಯ ಇದು ಅಂತೆ. ಅವಾಗ ಅವರು ವಿ ಆರ್ ಮಾಂಕ್ಸ್ ಫ್ರಮ್ ಇಂಡಿಯಾ ಅಂತಂತಾರ ಅವ್ರು. ಅಂದ್ರೆ ಇದೆ, ನಾವು ಭಾರತ ದೇಶದಿಂದ ಬಂದಿರ್ತಕ್ಕಂಥ ನಾವು ಬ್ರಹ್ಮಚಾರಿಗಳು ಅಂತ ಆ ರೀತಿ ಅವರಿಗೆ ಹೇಳ್ತಾರ ಅವ್ರು. ಸೊ 4ನೇದು ಬ್ರಹ್ಮಚರ್ಯ.
ಐದನೇದು ಅಪರಿಗ್ರಹ ಅಂತೇಳಿ. ಅಪರಿಗ್ರಹ ಅಂದ್ರೆ ಏನಿಲ್ಲ, ಏನಾಯ್ತು ಇಲ್ಲಿ, ಒಂದು ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು ನಮ್ಮ ಸಲುವಾಗಿ. ಎಲ್ಲದನ್ನು ನನಗ್ ಕೊಡು ನನಗ್ ಕೊಡು, ನನಗಿರ್ಲಿ 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 ಅಂತೇಳಿ ಆ ಸಿಕ್ಕಾಪಟ್ಟೆ ಶೇಖರಣೆ ಮಾಡೋದೇನಿದೆಯಲ್ಲ, ಆ ಅಭ್ಯಾಸ ಇರಕೂಡುದು ಅಂತ ಇಲ್ಲಿ ಹೇಳ್ತಾರೆ. ಯಾಕೆ? ಅದು ಎಷ್ಟು ಬೇಕು ಬೇಕು ಅಂತಂದಂಗೆ ಏನಾಯ್ತು, ನಮ್ಗೆ ಆಸೆ ಜಾಸ್ತಿ ಆಯ್ತು. ಆಮೇಲೆ ಅದು ನಮ್ಮ ಹತ್ರ ಇದ್ದಾಗ ನಮ್ಮ ಮನಸ್ಸು ಯಾವಾಗ್ಲೂ ಆ ವಸ್ತುಗಳ ಮೇಲೆ ಇರುತ್ತೆ. ಏನಪ್ಪಾ ಇದು ಸರಿ ಇದೆಯಾ ಇಲ್ಲ, ಇದನ್ನೇನಾದ್ರೂ ಮತ್ತೆ ತೊಳೆದು ಒಳಗಿಡ್ಬೇಕಾ ಏನು, ಮತ್ತೆ ಏನಾದ್ರೂ ಶೈನ್ ಕೊಡ್ಬೇಕಾ, ತಿಕ್ಕಿಸ್ಬೇಕಾ, ಮಾಡ್ಬೇಕಾ, ಒಗಿಬೇಕಾ, ವಸ್ತುಗಳಲ್ಲ ಇವೆಲ್ಲ. ಸೊ ಮನಸ್ಸು ಅದರ ಒಂದು ರಕ್ಷಣೆ. ಯೋಗ ಕ್ಷೇಮ, ಯೋಗ ಅಂದ್ರೆ ಪಡೆಯೋದು, ಕ್ಷೇಮ ಅಂದ್ರೆ ರಕ್ಷಣೆ ಮಾಡೋದು ಅದನ್ನ. ಸೊ ಅಪರಿಗ್ರಹದಿಂದ ಏನಾಗುತ್ತೆ, ನಮ್ಮ ಅಟ್ಯಾಚ್ಮೆಂಟ್ ಬೆಳೀತದೆ. ಅಟ್ಯಾಚ್ಮೆಂಟ್ ಇಂದ ಆಸೆಗಳು ಬೆಳೆಯುತ್ತೆ, ಆಸೆಗಳಿಂದ ಮತ್ತೆ ಕೋಪ, ಕೋಪ ಮದ, ಇಲ್ಲ ಹೊಟ್ಟೆ ಕಿಚ್ಚು, ಇವೆಲ್ಲ ಏನ್ ನಾವು ಹಿಂದೆ ನೋಡಿದೀವಲ್ಲ, ಒಂದಾದ್ಮೇಲೆ ಒಂದು ನಮ್ಗೆಲ್ಲ ಕಾಡ್ತಕ್ಕಂಥವು ಇವೆಲ್ಲ. ಇರ್ಲಿ, ಅರಮನೆಯಲ್ಲಿರ್ರಿ, ಏನ್ ತೊಂದರೆ ಇಲ್ಲ. ಆದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರಕ್ ಸಾಧ್ಯ ಇದ್ರೆ ಎಲ್ಲಿದ್ರೂ ತಪ್ಪಿಲ್ಲ. ನಾವು ಹಾಗಂತೇಳಿ ನಾವು ಯಾವುದೋ ಒಂದು ಆ ಏನಿದೆ ಮಣ್ಣಿನ ಗಡಿಗೆ ಇಟ್ಕೊಳ್ಳೋದು, ಇಲ್ಲ ಒಂದು ಎಂಥದೋ ಒಂದು ಬಟ್ಟೆ ಹಾಕೊಳ್ಳೋದು, ಆ ಥರದ್ದಿಲ್ಲ. ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಚೆನ್ನಾಗಿತ್ತು ಇರೋದು. ಆದ್ರೆ ಏನೇನ್ ನಮ್ಮ ಹತ್ರ ಇದೆ, ಇದೆಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ. ಈ ದೇಹ ಮತ್ತು ಮನಸ್ಸಿಗೆ ಅದನ್ನ ಅನುಭವಿಸುವ ಒಂದು ಪ್ರಾರಬ್ಧ ಇರೋದ್ರಿಂದ ಆ ಪರಮಾತ್ಮ ಇದನ್ನ ನೀಡಿದಾನೆ. ಯಾರು ಉಪಯೋಗಿಸ್ತಾ ಇದಾರೆ ಇದನ್ನ? ಈ ದೇಹ ಮನಸ್ಸು ಉಪಯೋಗಿಸ್ತಾ ಇದೆ. ನಾನ್ ನೋಡ್ತಾ ಇದ್ದೀನಿ, ಸಾಕ್ಷಿ ರೂಪ. ಇದು ಸ್ಟ್ಯಾಂಡರ್ಡ್ ಆಗಿ ನಾವು ಮನಸ್ಸಿನಲ್ಲಿ ಅದನ್ನೇ ಇಟ್ಕೋಬೇಕಲ್ಲ ನಾವು. ಅದನ್ನ ಆ ರೀತಿಯಿಂದ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ತಕ್ಕಂಥದ್ದು ಅಪರಿಗ್ರಹ. ಒಂದು ನದಿಯಲ್ಲಿ ಹಡಗು, ಅದರಲ್ಲಿ ಸುಮಾರು ಒಂದು 40-50 ಜನ ಇದ್ದಾರೆ. ಹಳ್ಳಿ ಜನ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೇನು ಹಡಗುಗಳು ಹೋಗ್ತಿರುತ್ತಲ್ಲ. ಸೊ ಅದರಲ್ಲಿ ಏನಾಯ್ತು, ಎಲ್ಲಾರು ಇರ್ತಾರೆ ಅದ್ರಲ್ಲಿ, ಎಲ್ಲಾ ತರದ ಜನ ಇದ್ದಾರೆ ಅದ್ರಾಗೆ. ಒಂದೊಂದ್ಸರ್ತಿ ಕುರಿಗಳಾಯ್ತು, ಕೋಳಿಗಳಾಯ್ತು, ಕಾಯಿ ಪಲ್ಯ, ಏನೇನ್ ಬೇಕೆಲ್ಲ ಹಾಕೋಬಹುದು ಅದ್ರಲ್ಲಿ. ಆ ತರ ಹೋಗ್ತಾ ಇದ್ದಾರೆ, ಎಲ್ಲ ಪ್ರಯಾಣಿಕರು ಕೂತಿದ್ದಾರೆ. ಅದು ಸುಮಾರು ನದಿಯ ಮಧ್ಯದಲ್ಲಿದೆ ಅದು, ಆ ಒಂದು ಹಡಗು. ಅವಾಗೆ ಕೆಲವ್ರು ಇರ್ತಾರೆ ನೋಡಿ, ಸುಮ್ಮನೆ ಇರೋದಿಲ್ಲ, ಅವ್ರು ನೋಡ್ತಾ ಇರ್ತಾರೆ. ಅವ್ರು ನೋಡೋದು, ಇವ್ರು ನೋಡೋದು, ಅವ್ರು ಹಾಗೆ ಯಾಕೆ, ಇವ್ರು ಹೀಗೆ ಯಾಕೆ ಅಂತೇಳಿ ಇವ್ರದ್ದು ಸತತ ವಿಚಾರ ನಡೆದೇ ಇರುತ್ತೆ ಇವ್ರದ್ದು. ಒಬ್ಬನ್ನ ನೋಡಿ ಅಲ್ಲಿ ಒಬ್ಬ ಸಾಧು ಇರ್ತಾನೆ. ಆತನ ಹತ್ರ ಬೆಳ್ಳಿ ಚೊಂಬಿರುತ್ತೆ ನೀರಿಗೆ. ಈತಂಗೆ ನೋಡಿ ಆಶ್ಚರ್ಯ ಆಗತ್ತೆ. ಅಬಾಬಾಬ, ಸಾಧು ಅಂತಂತೀರಿ, ಈತನ ಹತ್ರ ಏನ್ ಬೆಳ್ಳಿ ಚೊಂಬ ಐತೆ, ನಾವೆಲ್ಲ ತಾಮ್ರದ್ದು ಹಿತ್ತಾಳಿದ್ ಹಿಡ್ಕೊಂಡು ನಾವು ಅಡ್ಡಾಡ್ತಾ ಇದೀವಿ, ಇವ್ರೇನ್ ಬೆಳ್ಳಿದ್ ಹಿಡ್ಕೊಂಡು ಅಡ್ಡಾಡ್ತಾ ಇದಾರಲ್ಲ ಅಂತ ಅವನಿಗೆ ಮನ್ಸ್ನಾಗ ಬರುತ್ತೆ. ಸುಮ್ನಿರೋದಿಲ್ಲ. ಅವ್ರಿಗೆ ಹೋಗಿ ಕೇಳ್ತಾನೆ ಆ ಸಾಧುಗಳಿಗೆ, ಏನ್ರಿ ನಿಮ್ ಕೈಯಾಗ ಏನು ಆ ಚಂಬಿದೆ, ಅದು ಬೆಳ್ಳಿದ ಅಂತಂದ. ಹೌದು ಬೆಳ್ಳಿದು ಅಂತ. ಅಲ್ಲ ಮತ್ತೆ ನೀವು ಸಾಧುಗಳಂತೀರಿ, ನೀವೇನು ಬೆಳ್ಳಿದ್ ಇಟ್ಕೊಂಡಿದ್ದೀರಲ್ಲ ಅಂತ ಆತ ಕೇಳೇ ಬಿಡ್ತಾನೆ ಅವ್ರಿಗೆ. ಆ ಸಾಧು ಏನ್ ಮಾಡ್ತಾನೆ, ಆ ಚಂಬು ತಗೊಂಡು ನೀರ್ನಾಗ ಹಾಕ್ಬಿಡ್ತಾನೆ ನದಿಯಾಗೆ. ನನ್ನ ಹತ್ರ ಐತಪ್ಪ ಚಂಬು, ಯಾರೋ ಕೊಟ್ಟಿದ್ದಾರೆ, ಯಾರೋ ಒಬ್ರು ಶಿಷ್ಯಂದ್ರು, ನಾನು ಇಟ್ಕೊಂಡಿದ್ದೀನಿ. ನಿನಗಿದು ಬೆಳ್ಳಿದು ಅದು ಇದು ಅನ್ಸುತ್ತೆ, ನನಗಿದ್ರ ಮೇಲೆ ಯಾವ ಮೋಹನೂ ಇಲ್ಲ. ನನಗೆ ತಾಮ್ರ ಆದ್ರೂ ಅಷ್ಟೇ, ಮಣ್ಣಿಂದಾದ್ರೂ ಅಷ್ಟೇ, ಬೆಳ್ಳಿದಾದ್ರೂ ಅಷ್ಟೇ ಅಂತೇಳಿ ಅವ್ನ್ ಅಷ್ಟು ಹೇಳ್ತಿದ್ದಂಗೆ ಸುಮ್ಮನೆ ನೀರ್ನ ಹಾಕಿ ನೋಡಿ, ಇಷ್ಟೇ ನೋಡಿ ನಂದಿರೋದು ಅದ್ರ ವಿಷಯಕ್ಕೆ. ಏನು ಅಟ್ಯಾಚ್ಮೆಂಟ್ ಇಲ್ಲ. ಯಾವಾಗ ಯಾವುದೇ ಆಗ್ಲಿ
ಡ್ರಾಪ್ ಮಾಡಂತ ಪರಿಸ್ಥಿತಿ ಇತ್ತು ಅಂದ್ರೆ ಬೆಳ್ಳಿದಾಗ್ಲಿ ಬಂಗಾರದಾಗ್ಲಿ ಇಲ್ಲ ಅದಕ್ಕೆ ವಜ್ರನೂ ಹಾಕಿರ್ಲಿ ಏನ್ ತಪ್ಪಿಲ್ಲ. ಆದ್ರೆ ಅದೇ ಏನು ನಾನು ನಂದು ಅಂತ ಎಷ್ಟು ಜಾಸ್ತಿ ಆಗತ್ತಲ್ಲ ಅವಾಗೆ ತೊಂದರೆ ಆಗಕ್ ಶುರು ಆಗುತ್ತಲ್ಲ. ಸೊ ಇದು ಅಪರಿಗ್ರಹ. ಸೊ ಇದ್ರಲ್ಲಿ ಏನಾಯ್ತು, ಯಮ ಅನ್ನೋದ್ರಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಇದನ್ನ 5 ಕವರ್ ಮಾಡಿದ ನೋಡಿ. ಓಕೆ, ಇವಾಗ ಇದಕ್ಕೆ ಬೇಸಿಕಲಿ ಒಂದು ವ್ರತ ಅಂತ ಅನ್ಕೋಬೇಕು ಅಂತಾರೆ. ಯಮಾಸ್ ಅಂತಾರೆ ಇದಕ್ಕೆ, ಯಮಾಸ್ ಅಂಡ್ ನಿಯಮಾಸ್. ಎರಡನೇದು ಇವಾಗ ನಿಯಮಾಸ್, ಯಮ ನಿಯಮ ಅಂತೀವಿ. ಸೊ ಇಲ್ಲೇನೋ ಒಂದು ವ್ರತ ತರ ಇದು, ಸಾರ್ವಭೌಮ ಮಹಾವ್ರತ ಅಂತಂತಾರೆ. ಎಲ್ಲರೂ ಇದನ್ನ, ಯಾವುದೇ ಜಾತಿ ಆಗ್ಲಿ ಏನೇ ಆಗ್ಲಿ ಎಲ್ಲರೂ ಇವು 5 ಪಾಲಿಸ್ಬೇಕು. ಯಾಕೆ? ಸುಖ ಜೀವನಕ್ಕೋಸ್ಕರ ಮೊದಲನೇದಾಗಿ. ಎರಡನೇದಂತೂ ನಿಮಗೆ ಸುಖ ಜೀವನ ಇದ್ದಂದ್ರೆ ಮನಸ್ಸು ಶಾಂತಿ ಇರುತ್ತೆ. ಅವಾಗ ನಿಮಗೆ ಎಲ್ಲಾ ರೀತಿಯಿಂದ ಏನ್ ನೀವು ಸಾಧನೆ ಮಾಡ್ಬೇಕಂತೀರಿ ಆಧ್ಯಾತ್ಮದ ಜೀವನದಲ್ಲಿ ಅದೆಲ್ಲ ಸಾಧ್ಯ ಉಂಟು. ಇವಾಗ ನಿಯಮ ಅಂದ್ರೆ ಏನು, ಇದರಲ್ಲೂ ಕೂಡ ಇದಿದೆ. ನಿಯಮದಲ್ಲಿ ಇದು ಯಾವುದು ನಿಯಮ? ಅದು ಎಕ್ಸ್ಟರ್ನಲ್ ವರ್ಲ್ಡ್ ಆಯ್ತು, ಬಾಹ್ಯ ಪ್ರಪಂಚಕ್ಕೆ ಆಯ್ತು ಹೊರಗಿಂದ. ಇದೆಲ್ಲ ಆಂತರಿಕ, ನಮ್ಮ ಸ್ವಂತ ಒಂದು ಆಧ್ಯಾತ್ಮಿಕ ಅಂದ್ರೆ ಇದು. ಮೊದಲನೇದಾಗಿ ಶೌಚ ಅಂತಾರೆ ಇವರು. ಶೌಚ ಅಂದ್ರೆ ಸ್ವಚ್ಛತೆ. ಸ್ವಚ್ಛತೆ ಅಂದ್ರೆ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಒಂದ್ ಸರ್ತಿ ಬಿಟ್ಟು 2 ಸರ್ತಿ ಸ್ನಾನ ಮಾಡಿದ್ರೆ ಆಗೋಯ್ತಲ್ಲ, ಸ್ವಚ್ಛವಾಗಿರ್ತೀವಲ್ಲ ಅಂತೇಳಿ. ಇಲ್ಲ 3 ಸರ್ತಿ ಮಾಡೋಣ, ಏನ್ ತಪ್ಪಿದೆ? ಆ ಶೌಚ ಮಾತ್ರ ಅಲ್ಲ ಅವ್ರು ಹೇಳೋದು, ಬರೀ ದೇಹದ ಶೌಚ ಅಲ್ಲ, ಆಂತರಿಕ ಶೌಚ ಕೂಡ ಇರಬೇಕು. ಅದು ಯಾವ ರೀತಿ ಸಾಧ್ಯ? ಆಂತರಿಕ ಶೌಚ ನಮ್ಮಲ್ಲಿ ಆ ಸತ್ಯತೆ ಇದ್ರೆ ಆಂತರಿಕ ಶೌಚತೆ ಹಾಗೆ ಆಗುತ್ತೆ. ಇವಾಗ ಮೇಲೆ ಏನು ನಾವೆಲ್ಲ ಮಾತಾಡಿದ್ವಲ್ಲ 5 ಯಮಾಸ್ ಅಂತೇಳಿ, ಅದಿತ್ತು ಅಂದ್ರೆ ಮತ್ತೆ ಆಂತರಿಕ ಶೌಚತೆ ಬಂದೇ ಬರುತ್ತೆ. ಆಮೇಲೆ ನಮ್ಮ ಬುದ್ಧಿ, ನಮ್ಮ ಆತ್ಮ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಒಂದು ನಮ್ಮಲ್ಲಿ ಆ ಒಂದು ಆಸಕ್ತಿ ಇರಬೇಕು. ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅದೇ ನಮ್ಮನ್ನ ಆಂತರಿಕ ಶೌಚ ಬರುತ್ತಲ್ಲ. ಇವಾಗ ನಾವು ಬುದ್ಧಿಯಿಂದ ಅಂದ್ರೆ ಇವಾಗ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊಂಡ್ವಿ, ಕರ್ಮಯೋಗ ನಾವು ಮಾಡಿದ್ವಿ. ಸೊ ಅಲ್ಲೇನಾಯ್ತು, ನಮ್ಗೆ ಚಿತ್ತ ಶುದ್ಧಿ, ಚಿತ್ತ ಏಕಾಗ್ರತ 2 ಬಂತು. ಅದು ಹೇಗೆ ಸಾಧ್ಯ ಆಯ್ತು? ನಾವೊಂದು ಅಧ್ಯಾತ್ಮದಲ್ಲಿ ಏನು ಕನೆಕ್ಷನ್ ಇದೆ ಅಂತಂದಿದ್ದಕ್ಕೆ ಆ ಒಂದು ಜ್ಞಾನದ ಈ ಶಾಸ್ತ್ರಗಳ ಜ್ಞಾನ, ಉಪನಿಷತ್ಗಳ ಜ್ಞಾನದ ಒಂದು ನಮಗೆ ಕನೆಕ್ಷನ್ ಇರೋದ್ರಿಂದ ನಮಗೆ ಗೊತ್ತಾಯ್ತಲ್ಲ. ಆ ಗೊತ್ತಾಗಿರೋದ್ರಿಂದ ನಾವು ಯಾರ್ದು ಮಾರ್ಗದರ್ಶನದಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಆಂತರಿಕ ಶುದ್ಧಿ ಕೂಡ ಆಗುತ್ತೆ. ಹೊರಗಡೆ ಶೌಚತೆ ಅಲ್ಲದೇನೆ ಆಂತರಿಕ ಶುದ್ಧಿ. ಎರಡನೇದು ಸಂತೋಷ. ಇಲ್ಲಿ ಸಂತೋಷ ಅಂದ್ರೆ ಬರೀ ನಕ್ಕಂತ ಇರೋದಲ್ಲ. ಇವನಿಗೆ ಎಷ್ಟು ಸಂತೋಷ ಅದನ್ನಪ್ಪ, ಯಾವಾಗ್ಲೂ ನಗ್ತಿರ್ತಾನಲ್ಲ ಅಂತೇಳಿ. ಇಲ್ಲಿ ಆ ಸಂತೋಷ ಇಲ್ಲಿ ಇವರು ಹೇಳ್ತಾ ಇಲ್ಲ. ಇಲ್ಲಿ ಹೇಳೋದೇನಂದ್ರೆ ಸಂತೋಷ ಹೇಗಿರ್ಬೇಕು, ಒಂದು ಕೃತಜ್ಞತೆ ಭಾವನ ಯಾವಾಗ್ಲೂ ಅದನ್ನ ಪ್ರಾಕ್ಟೀಸ್ ಮಾಡಿ. ಬರೀ ನಿಮಗ್ ಸಂತೋಷ ಅಲ್ಲ, ಬೇರೆಯವ್ರಿಗೆ ಸಂತೋಷ ಆಗ್ಬೇಕು. ಯಾರ್ಯಾರು ನಮಗೆ ಒಳ್ಳೇದ್ ಮಾಡಿದ್ದಾರೆ, ಯಾರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಯಾರು ನಮಗೆ ಒಂದು ಸಹಾಯ ಮಾಡಿದ್ದಾರೆ, ಎಲ್ಲರಿಗೂ ಸದಾ ಒಂದೇನಿದೆ, ಕೃತಜ್ಞತೆ ಬೇಕು. ಆಮೇಲೆ ಮನಸ್ಸಿನಲ್ಲಿ ಒಂದು ತರದ ತೃಪ್ತಿ. ಅದು ಇಲ್ಲದೆ ನಿಮಗೆ ಸಂತೋಷ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬರಲಿ, ಪ್ರಸಾದ ಬುದ್ಧಿ ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ಅಂತ ಆ ಒಂದು ವಿಚಾರದಲ್ಲಿ ಯಾರು ಇದ್ದು ಪ್ರತಿಯೊಂದು ಜೀವನದಲ್ಲಿ ಇದು ನನ್ನ ಪ್ರಾರಬ್ಧದ ಕರ್ಮ ಪ್ರಕಾರ ಬಂದಿದೆ, ನಾನು ಇದರ ಸಾಕ್ಷಿ, ಈ ದೇಹ ಮತ್ತು ಮನಸ್ಸು ಇದನ್ನ ಅನುಭವಿಸ್ತಾ ಇದೆ. ಇದು ಸ್ಟ್ಯಾಂಡರ್ಡ್. ಇದು ದಿನಕ್ಕೆ ಕನಿಷ್ಠ ಒಂದು 10 ಸಾರಿ ಆದ್ರೂ ನಾವು ಸಾಕ್ಷಿ ರೂಪಿಯಾಗಿರ್ತಕ್ಕಂಥದ್ದು ಒಂದು ಪ್ರಾಕ್ಟೀಸ್ ಮಾಡೋದು
ಇದು ಒಂದು ಸಾಧನೆ ತಗೊಳ್ಳಿ ಎಲ್ಲಾರು. ಊಟ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಇಂಥ ವ್ಯಕ್ತಿ ಊಟ ಮಾಡ್ತಾ ಇದ್ದಾನೆ. ಇವಾಗ ರಾಮು ಅಂತಂದ್ರೆ ರಾಮು ಊಟ ಮಾಡ್ತಾ ಇದ್ದಾನೆ. ರಾಮು ಏನಾದ್ರೂ ಸಂಗೀತ ಕೇಳ್ತಾ ಇದ್ದೀರ ಅಂದ್ರೆ ನೀವು ರಾಮು ಸಂಗೀತ ಕೇಳ್ತಾ ಇದ್ದಾನೆ, ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಅನುಭವ ಯಾರು ಮಾಡ್ತಾ ಇದ್ದಾರೆ? ರಾಮು ಮಾಡ್ತಾ ಇದ್ದಾನೆ. ಹೇಗ್ ಮಾಡ್ತಾ ಇದ್ದಾನೆ? ತನ್ನ ದೇಹ ಮತ್ತು ಮನಸ್ಸಿನಿಂದ ಆತ ಅನುಭವ ಮಾಡ್ತಾ ಇದ್ದಾನೆ. ಅಂದ್ರೆ ಏನಾಯ್ತು ಇಲ್ಲಿ? ಕರ್ತೃತ್ವ ಭೋಕ್ತೃತ್ವ ಹೋಯ್ತು. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಹೋಯ್ತಂದ್ರೆ ಪಾಪ ಪುಣ್ಯ ನಿಮಗ್ ಬರ್ಲಿಲ್ಲ. ಅದು ಬರ್ಲಿಲ್ಲ ಅಂದ್ರೆ ನಿಮ್ಮ ವಾಸನಾ ಚೀಲ ಏನೈತೆ ಅದು ಹಗರಾಗ್ತಾ ಹೋಗುತ್ತೆ. ಒಂದ್ ಕಡೆಯಿಂದ ನಾವು ತೆಗಿತಾ ಇದೀವಿ, ಮಹಾಮೃತ್ಯುಂಜಯ ಜಪ ಮಾಡಿ ನಾವು ತೆಗಿತಾ ಇದೀವಿ. ಮತ್ತೆ ಇನ್ನೊಂದು ಕಡೆಯಿಂದ ಇವು ದಿನ ನಾವು 10 ಕಿಲೋ ಅದ್ರಾಗ ತೆಗೆದ್ರೆ ದಿನ 12 ಕಿಲೋ ಬಂದ್ ಅದ್ರಾಗ ಬೀಳ್ತಿದ್ರೆ ಏನು ಪ್ರಯೋಜನ? ಹೇಗಿರ್ಬೇಕಂದ್ರೆ ಅದ್ರಲ್ಲಿ ಬೀಳೋದು ಏನು ಇರಬಾರ್ದು, 100 ಗ್ರಾಮ್ ಬಿದ್ದಿರ್ಬೇಕಷ್ಟೇ. ತೆಗ್ದಿರೋದು ನಾವು 10 ಕಿಲೋ ತೆಗ್ದಿರ್ಬೇಕು, ಅಂದ್ರೇ ಖಾಲಿ ಆಗೋದಲ್ಲ ಅದು. ಸೊ ಈ ರೀತಿ ಪ್ರಾಕ್ಟೀಸ್ ಇದೆ. ಒಂದು ಕಡೆಯಿಂದ ನಾವು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮಹಾಮೃತ್ಯುಂಜಯ ಜಪ ಹೇಳ್ತಾ ಹೋಗೋದು, ಇನ್ನೊಂದು ಕಡೆಯಿಂದ ಏನೇ ನಾವು ಮಾಡಿದ್ರು ಸಾಕ್ಷಿ ರೂಪಿಯಾಗಿ ಇರ್ತಕ್ಕಂಥದ್ದು ಒಂದು ಪ್ರಾಕ್ಟೀಸು. ಅದಕ್ಕಿಂತ ಮುಂಚೆ ಏನ್ ನಾವು ವಿಚಾರ ಮಾಡಿದೀವಿ? ಬೆಳಿಗ್ಗೆ ಮತ್ತು ಸಾಯಂಕಾಲ ಈಶ್ವರ ಅರ್ಪಣ. ಬೆಳಿಗ್ಗೆ ಹೇಳಿದ್ವಿ ಮತ್ತೆ ಅದನ್ನ ಸಾಯಂಕಾಲ ಕ್ಲೋಸ್ ಮಾಡಿದ್ವಿ. ಓಪನಿಂಗ್ ಕ್ಲೋಸಿಂಗ್, ಹೇಗೆ ಒಂದು ಖಾತಾ ಇರುತ್ತೆ, ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್. ದಿನ ಶುರುವಾದಾಗೆ ಭಗವಂತ ನಿನ್ನ ಪ್ರೇರಣೆಯಿಂದ ಇವತ್ತೇನಾದದ್ದೆಲ್ಲ ಕೆಲ್ಸಗಳು ನಾನು ನಿನ್ನ ಪ್ರೇರಣೆಯಿಂದ ನಿನ್ನ ಪ್ರೀತಿಗೋಸ್ಕರನೇ ನಾ ಮಾಡ್ತಾ ಇದ್ದೀನಿ, ನನಗೋಸ್ಕರ ಯಾವುದು ಮಾಡ್ತಾ ಇಲ್ಲ ನಾನು. ಅವಾಗೆ ಅರ್ಪಣೆ ಮಾಡ್ಬಿಟ್ರಿ ನೀವು. ಮಧ್ಯದಲ್ಲಿ ಸಾಕ್ಷಿ ರೂಪ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಏನಾಯ್ತು? ಅದು ಕಾನ್ಸ್ಟೆಂಟ್ ಆಗಿ ಎಲ್ಲೂ ನಿಮಗೆ ಲಿಂಕ್ ತಪ್ಪಲಾರ್ದಂಗೆ ಆಗುತ್ತೆ. 10 ಸರ್ತಿ ಈಸಿಯಾಗಿ ಮಾಡ್ಬೋದು. ಇವಾಗ ಊಟದ ಸಮಯದಲ್ಲಿ ಮಾಡ್ಬೇಕು ಅಂತ ಅನ್ನೋದನ್ನ ಖಂಡಿತ ಮಾಡ್ಕೊಳ್ಳಿ. ಸೊ 2 ಅಥವಾ 3 ಸರ್ತಿ ಅಲ್ಲೇ ಆಗೋಗುತ್ತೆ. ಆಮೇಲೆ ಬಾಕಿ ಸಮಯದಲ್ಲಿ ಏನು? ಇವಾಗ ಸ್ನಾನ ಮಾಡ್ಬೇಕಾದ್ರೆ ಇದು ಪರಮಾತ್ಮನ ದೇಹ, ಇದು ಒಂದು ಈ ಪರಮಾತ್ಮನ ದೇಹ, ಈ ದೇಹ ಒಂದು ಮಂದಿರ. ಯಾಕೆ? ಪರಮಾತ್ಮ ಇದ್ದಾನೆ, ಅದಕ್ಕೆ ನಾನು ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿನೂ ಆ ರೀತಿ ಒಂದು ಭಕ್ತಿನೂ ಬಂತು. ಈ ರೀತಿ ಒಂದು ಜ್ಞಾನದಿಂದ ನಾವು ಸಾಕ್ಷಿ ರೂಪಿಯಾಗಿರೋದು. ಸೊ ಅವಾಗೆ ಎಷ್ಟು ನೀವು ಇದನ್ನ ಮಾಡ್ತಾ ಹೋಗ್ತೀರಲ್ಲ, ಆ ಒಂದೇನು ಅಟ್ಯಾಚ್ಮೆಂಟ್ ಬಾಡಿ ಜೊತೆಗೆ ತಾದಾತ್ಮ್ಯ ಅಂತ ನಾವೇನಂತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತದೆ. ಅದು ಕಡಿಮೆ ಮಾಡದೆ ನಮ್ದು ಧ್ಯೇಯ, ಈ ಮುಖ್ಯ ಧ್ಯೇಯ ಇಲ್ಲಿ. ಆತ್ಮ ಅನಾತ್ಮ, ಯಾವ್ದು ಅನಾತ್ಮ ಇರುತ್ತೋ ಅದಕ್ಕೆ ದೂರ ಆಗ್ತಾ ಹೋಗ್ಬೇಕು ನಾವು. ಸೊ ಇಲ್ಲಿ ಸಂತೋಷ. ಇನ್ನು 3ನೇದೇನಿದೆ? ತಪಃ ಅಂತಾರೆ. ತಪಃ ಅಂದ್ರೆ ಇವಾಗ ತಿತಿಕ್ಷಾ ಅಂತ ಏನ್ ನಮಗೆ ಅಲ್ಲಿ ನಾವು ಸಾಧನ ಚತುಷ್ಟಯಲ್ಲಿ ಕೇಳಿದ್ವಲ್ಲ, ಯಾವುದೇ ಒಂಥರದ ಪರಿಸ್ಥಿತಿ ಇರಲಿ, ಏನೇ ಇರಲಿ, ಎಲ್ಲದನ್ನು ನಾವು ಆ ಪರಮಾತ್ಮನ ಪ್ರಸಾದ ಅಂತಾನೆ ಸ್ವೀಕಾರ ಮಾಡೋದು. ಆಮೇಲೆ ವ್ರತ ನಿಯಮ ಇವೆಲ್ಲ ಏನ್ ಬರುತ್ತಲ್ಲ, ಇದೆಲ್ಲ ಇದ್ರಲ್ಲಿ ಆಸ್ಟೆರಿಟಿ ಅಂತಾರೆ ಇದಕ್ಕೆ. ಇದು ತಪಸ್ನಲ್ಲೇ ಬರುತ್ತಿದೆ. ದೇಹದ ನಿಗ್ರಹ, ಒಂದು ಉಪವಾಸ ಇಟ್ಕೊಂಡು, ಇಲ್ಲ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ನಾನು ಈ ರೀತಿ ಹೋಗಿ ಈ ತರದ ಸೇವೆ ಮಾಡ್ತೀನಿ ಅಂತೇಳಿ ಅನ್ಕೊಂಡಾಗ ಅದನ್ನು ತಪಸ್ನಲ್ಲಿ ಬರುತ್ತೆ. ಇಷ್ಟು ನಾನು ಜಪ ಮಾಡ್ತೀನಿ ಇಂಥ ದಿನ ಅನ್ಕೊಂಡಿದ್ದು, ಅದು ತಪಸ್ನಲ್ಲಿ ಬರುತ್ತೆ. ಸೊ ಈ ತರ ಒಂದು ನಾವು ಅದನ್ನು ಬೆಳೆಸ್ಬೇಕು. ಇದರಿಂದ ನಮಗೆ ಏಕಾಗ್ರತೆ ಬರುತ್ತೆ. ಇದು ಮೆಡಿಟೇಷನ್ಗೆ ಅನುಕೂಲ ಮಾಡಿಕೊಡುತ್ತೆ. ಇದಾಯ್ತು. ಮತ್ತೆ ತಪಸ್ಸಾದ್ಮೇಲೆ 3ನೇದಾದ್ಮೇಲೆ 4ನೇದು ಸ್ವಾಧ್ಯಾಯ ಅಂತ ಹೇಳ್ತಾರೆ. ಸ್ವಾಧ್ಯಾಯ ಅಂದ್ರೇನು? ಸ್ವ ಅಧ್ಯಾಯ. ಸ್ವ ಅಂದ್ರೆ ಸ್ವಂತ. ಸ್ವಂತದ ಮೇಲೆ ಅಭ್ಯಾಸ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮ ಆತ್ಮದ ಬಗ್ಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಎಲ್ಲಿದೆ? ಉಪನಿಷತ್ಗಳಲ್ಲಿದೆ, ಭಗವದ್ಗೀತಾದಲ್ಲಿದೆ, ಬ್ರಹ್ಮಸೂತ್ರದಲ್ಲಿದೆ. ಎಲ್ಲದರಲ್ಲೂ ಏನ್ ಹೇಳ್ತಾ ಇದಾರೆ? ನಿಮ್ಮ ಬಗ್ಗೆನೇ ಹೇಳ್ತಾ ಇದಾರಲ್ಲ, ಸ್ವಂತದ ಬಗ್ಗೆನೇ ಹೇಳ್ತಾ ಇದಾರೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. ಸೊ ಸ್ವ ಅಧ್ಯಾಯ.
ಈ ತರ ವೇದಗಳು, ಉಪನಿಷತ್ಗಳು, ಭಗವದ್ಗೀತೆಗಳು, ಇದನ್ನ ಮತ್ತೆ ಒಳ್ಳೊಳ್ಳೆ ಮಂತ್ರಗಳು, ಓಂಕಾರ ಮಂತ್ರ, ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಈ ತರದೆಲ್ಲ ಮಂತ್ರಗಳೆಲ್ಲ ಜಪಿಸ್ತಾ ಇರೋದು, ಇದು ಸ್ವಾಧ್ಯಾಯದಲ್ಲಿ ದಿನನಿತ್ಯ ಖಡಾಖಂಡಿತವಾಗಿ ಮಾಡ್ಲೇಬೇಕು. ಇದನ್ನ ನಾವು ಈ ತಪಸ್ಸಿನಲ್ಲಿ ತಗೊಂಡ್ಬಿಟ್ರೆ ಸಾಧ್ಯ ಆಗೋಗುತ್ತೆ. ಇದು ಅಂದ್ರೆ ತಪಸ್ಸಂದ್ರೆ ಏನಾಯ್ತು, ಅಲ್ಲಿ ನಾನು ಇಷ್ಟು ಅಂತ ವ್ರತ, ನಾನು ಮಂಗಳವಾರದ ದಿನ ನಾನು ಈ ರೀತಿ ಮಾಡ್ತೀನಿ, ಗುರುವಾರದ ದಿನ ಈ ರೀತಿ ನಾನು ಮಾಡ್ತೀನಿ, ಉಪ್ಪಿಲ್ಲದನ್ರಿ, ಇಲ್ಲ ಒಂದೊಪ್ಪತ್ತನ್ರಿ, ಏಕಾದಶಿ ಈ ರೀತಿ ಮಾಡ್ತೀನಿ, ಇವೆಲ್ಲ ತಪಸ್ಸಾಯ್ತಲ್ಲ. ಸೊ ಆ ರೀತಿ ಸ್ವಾಧ್ಯಾಯ ಕೂಡ ನಾವು ದಿನಾ ಇಷ್ಟು ಸರ್ತಿ ನಾನು ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಮತ್ತೆ ನಾನು ಮಹಾಮೃತ್ಯುಂಜಯ ಇಷ್ಟು ಸರ್ತಿ ಹೇಳ್ತೀನಿ, ಪ್ರಜ್ಞಾನ ಬ್ರಹ್ಮ ನಾನು ಇಷ್ಟು ಸರ್ತಿ ಹೇಳ್ತೀನಿ, ಭಗವದ್ಗೀತೆ ಶ್ಲೋಕ ನಾನು ಇಷ್ಟು ಸರ್ತಿ ಹೇಳ್ತೀನಿ ಅಂತ ಇವೆಲ್ಲ ನಾವು ಅನ್ಕೊಂಡಿದ್ದು ಇದು ತಪಸ್ಸಾಯ್ತು. ಅದ್ರ ಜೊತೆಗೆ ಸ್ವಾಧ್ಯಾಯ ಕೂಡ ಆಗೋಯ್ತಿದೆ. ಇದರಿಂದ ಏನಾಯ್ತು, ನಮ್ಮ ಶೌಚ ಆಯ್ತು. ಬಾಹ್ಯ ಶೌಚ ಅಂದ್ರೂ ಆಗ್ತಾನೆ ಇದೆ. ಅದು ನಾವು ಎಲ್ಲರೂ ಸ್ನಾನ ಮಾಡ್ತೀವಿ, ಶೌಚ ಅದು ಬಾಹ್ಯದ ಆಗ್ತಾ ಇದೆ. ಒಳಗಡೆ ಶೌಚ, ಇವೆಲ್ಲ ನಾವೇನು ಇವಾಗ ಸಾಧನ ಮಾಡ್ತಾ ಇದೀವಿ ನೋಡಿ, ನೀವು ಕನೆಕ್ಟ್ ಮಾಡಿ ನೋಡ್ಕೊಳ್ಳಿ, ಇವಾಗೆಲ್ಲ ನಾವು ಕವರ್ ಮಾಡ್ತಾ ಇದೀವಿ ಅದನ್ನ. ಸೊ ಈ ರೀತಿ ಇದು ಸ್ವಾಧ್ಯಾಯನ ನಾವು ಮಾಡ್ತಾ ಹೋಗೋದು ದಿನನಿತ್ಯ. ಇಷ್ಟು ಮಾಡ್ತಿದೀವಿ ಅಂದ್ರೆ ಬೆಳಗ್ಗೆ ಎದ್ದಾಗದಿಂದ ಹಿಡಿದು ಮಲಗೋದ್ರ ಒಳಗಡೆನೆ ಎಷ್ಟೇ ಅನ್ಕೊಂಡಿದ್ರು ಕೂಡ ಅದನ್ನು ಮುಗಿಸ್ಲಿಕ್ಕೇ ಬೇಕದನ್ನ. ಆಮೇಲೆ 5ನೇದು ಇದರಲ್ಲಿ ಈಶ್ವರ ಪ್ರಣಿಧಾನ ಅಂತಂತಾರೆ. ಇಲ್ಲಿ ನೋಡಿ, ಅದೇ ಕರ್ಮಯೋಗದ್ದೇ ಹೇಳ್ತಾರೆ ಇವರು. ಏನು, ಎಲ್ಲಾ ನಿಮ್ಮ ಕೃತ್ಯಗಳನ್ನ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ಕಾಯ ಮನಸ ವಾಚ ಏನ್ ಮಾಡಿದ್ರು ಕೂಡ ಆ ಪರಮಾತ್ಮನಿಗೆ ಅದನ್ನ ಅರ್ಪಣೆ ಮಾಡಿ. ಅದರಿಂದ ಅವರು ಇದ್ರಲ್ಲೂ ಅಷ್ಟೇ ಅಷ್ಟಾಂಗ ಯೋಗದಲ್ಲಿ ಹೇಳೋದು, ಇದರಿಂದ ನಿಮಗೆ ಮನಃಶಾಂತಿ ಸಿಗುತ್ತೆ, ನಿಮ್ಮ ಮನಸ್ಸಿನ್ನ ತಿಳಿ ಆಗತ್ತೆ, ಇನ್ನೂ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಇವೆಲ್ಲ ಯೋಗಿಗಳಿಗೆ ಬೇಕಾಗಿರ್ತಕ್ಕಂಥ ಮನಸ್ಸಿಗೆ ಇವೆಲ್ಲ ಸರಿಯಾದ ಅಭ್ಯಾಸಗಳು, ಯಮ ಮತ್ತು ನಿಯಮ ಎರಡಾಯ್ತು. ಇವಾಗ ನೋಡಿ, ಇದಾದ ಮೇಲೆ ಯೋಗಾಸನ ಅಂತಾರ. ಆಸನ, ಯಮ ನಿಯಮ ಆಸನ. ಆಸನ ಏನಾಯ್ತು, ಬೇರೆ ಬೇರೆ ತರದ ದೇಹನ ಬೇರೆ ಬೇರೆ ರೀತಿಯಿಂದ ನಾವು ಬೆಂಡ್ ಮಾಡಿ ಅದನ್ನ ದೇಹಂ ಖಲು ಧರ್ಮ ಸಾಧನಂ ಅಂತೀವಲ್ಲ, ಅದನ್ನ ಗಟ್ಟಿ ಮಾಡೋದು. ಕೈ ಗಟ್ಟಿ ಇರುತ್ತೆ, ಕಾಲು ಗಟ್ಟಿ ಇರುತ್ತೆ, ಬೆನ್ನು ಗಟ್ಟಿಯಾಗಿರುತ್ತೆ, ಎಲ್ಲೂ ಹೆಚ್ಚಿನ ಕೊಬ್ಬೆಲ್ಲೂ ಇರಂಗಿಲ್ಲ, ಎಲ್ಲ ಕರ್ಗೋಗುತ್ತೆ. ಇದನ್ನ ಯಾಕೆ, ನಿಮಗೆ ದೇಹ ಸರಿ ಇಲ್ಲ ಅಂದ್ರೆ ನೀವು ಕೂತ್ಕೊಳ್ತೀರ ಈಗ ಧ್ಯಾನ ಮಾಡ್ಲಿಕ್ಕೆ, ಮಲ್ಕೊಂಡು ಧ್ಯಾನ ಮಾಡಕ್ಕಂತೂ ಬರೋದಿಲ್ಲ. ಸೊ ಅದಕ್ಕೆ ದೇಹ ನಮಗೆ ಬಹಳ ಮುಖ್ಯ. ಎಲ್ಲಿಗಾದ್ರೂ ಹೋಗ್ಬೇಕು, ಮಾಡ್ಬೇಕು, ಯಾವುದೇ ಯಮ ನಿಯಮ ಏನ್ ಮಾಡ್ಬೇಕಂದ್ರೂ ಕೂಡ ನಿಮಗೆ ಕರ್ಮನೇ ಆಗ್ಲಿ ಭಕ್ತಿನೇ ಆಗ್ಲಿ ಏನೇ ಮಾಡ್ಬೇಕಂದ್ರೂ ದೇಹ ಮಾತ್ರ ಸರಿ ಇರಬೇಕು. ದೇಹ ಸರಿ ಇಲ್ಲ ಅಂದ್ರೆ ಮನಸ್ಸು ಸರಿ ಇರಂಗಿಲ್ಲ, ಮನಸ್ಸು ಸರಿ ಇಲ್ಲ ಅಂದ್ರೆ ಏಕಾಗ್ರತೆ ಇರಂಗಿಲ್ಲ, ಏಕಾಗ್ರತೆ ಇರಂಗಿಲ್ಲ ಅಂದ್ರೆ ನಿಮಗೆ ಧ್ಯಾನ ಬರೋದಿಲ್ಲ. ಸೊ ಆಸನಗಳು ಬೇರೆ ಬೇರೆ ತರದ ಆಸನಗಳಿದಾವೆ. ನಿಂತ್ಕೊಂಡು ಮಾಡೋದಿದಾವೆ, ನಿಮ್ ಸ್ಪೈನಿಗಿದಾವೆ, ಇಲ್ಲ ಹಿಂದೆ ತಿರುಗಿ ಮಾಡಂತಿದೆ, ಫಾರ್ವರ್ಡ್ ಬೆಂಡಿಂಗ್ ಅಂತಿದಾವೆ, ಹೊಟ್ಟೆಗಿದಾವೆ, ಟ್ವಿಸ್ಟ್ ಮಾಡುವಂಥವಿದಾವೆ, ಬ್ಯಾಲೆನ್ಸ್ ಮಾಡುವಂತ ಆಸನಗಳಿದಾವೆ, ಬೇಕಾದಷ್ಟು ಆಸನಗಳು. ಯಾವ್ದು ನಮಗೆ ಸೂಟ್ ಆಗುತ್ತೋ ಅದನ್ನ ನಾವು ಅಷ್ಟಷ್ಟು ಮಾಡ್ಕೊಂತ ಹೋಗ್ಬೋದು. ಅದನ್ನ ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ದೇನು, ನಮಗೆ ಧ್ಯಾನಕ್ಕೆ ಬರುವಂತದ್ದು ಯಾವ್ದು ಬರುತ್ತೆ, ಯಾರ ಕೈಲಾಗುತ್ತೋ ಅವರು ಪದ್ಮಾಸನ ಮಾಡ್ಬೋದು, ಇಲ್ಲ ವೀರಾಸನ ಮಾಡ್ಬೋದು. ಇವೆರಡು ನಿಮಗೆ ಧ್ಯಾನಕ್ಕೆ ಅನುಕೂಲ ಆಗಂತ ಆಸನಗಳು. ಪದ್ಮಾಸನ ಪೂರ ಆಗ್ಲಿಲ್ಲ ಅಂದ್ರೆ ಅರ್ಧ ಪದ್ಮಾಸನ, ಅದನ್ನು ಇಲ್ಲಾಂದ್ರೆ ಕನಿಷ್ಠ ಕಾಲು ಚಕ್ರ ಮುಕ್ಳು ಹಾಕೊಂಡು ಕುಂದ್ರಂಗೆ ಅನುಕೂಲ ಆಗ್ಲಿಕ್ಕೆ ಅಷ್ಟಂತ ಗಾಲ್ಗಟ್ಟೆ ನಮ್ ಇರ್ಬೇಕಲ್ಲ. ಸೊ ಇದು ಆಸನಗಳಾಯ್ತು.
ಮೂರನೇದು. ನಾಲ್ಕನೇದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನಾಯ್ತು, ನಮ್ಮಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನ, ಯಾಕಂದ್ರೆ ನಿಮ್ಗೆ ಹೇಳುದು ನೋಡಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ ಕಾರಣವಾದದ್ದೆಲ್ಲ ಈ ಪ್ರಾಣಶಕ್ತಿನೇ ಅಲ್ಲ. ಒಳಗಡೆ ಉಸಿರು ತಗೊಳ್ಳೋದು ಬಿಡೋದು, ಪಚನ ಕ್ರಿಯೆ, ಇರ್ತಕ್ಕಂಥ ಎಲ್ಲಾ ದೇಹದಲ್ಲಿ ಏನೇನು ವೇಸ್ಟ್ ಮೆಟೀರಿಯಲ್ ಐತೆ ಎಲ್ಲ ಹೊರಗೆ ಹಾಕೋದು, ಪಚನ ಆಗಿರ್ತಕ್ಕಂಥದ್ದೆಲ್ಲವನ್ನು ಯಾವ್ಯಾವ ಅಂಗಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯಿಂದ ಸಪ್ಲೈ ಮಾಡೋದು, ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟ್. ಸೊ ಇದೆಲ್ಲ ಆಗ್ತಾ ಇದೆ ಪ್ರಾಣಶಕ್ತಿಯಲ್ಲಿ. ಇದನ್ನ ಸರಿಯಾಗಿ ಇಟ್ಕೊಂಡ್ರು ಅಂದ್ರೆ ಏನಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಬ್ರೀದಿಂಗ್ ಎಷ್ಟು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂತೀವೋ, ಬ್ರೀದಿಂಗ್ ಮತ್ತು ಮೈಂಡ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಇವಾಗ ನೀವು ವಿಚಾರ ಮಾಡಿ, ಯಾವಾಗಾದ್ರೂ ಸಿಟ್ಟು ಬಂದಾಗ ಏನಾಗುತ್ತೆ, ನಿಮ್ದು ಉಸಿರಾಟ ಜೋರಾಗುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನೀವು. ಯಾವಾಗ ನೀವು ಶಾಂತವಾಗಿ ಕೂತಿರ್ತೀರ ಅಂದ್ರೆ ಅವಾಗ ನಿಮ್ಮ ಉಸಿರಾಟ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ. ನೀವು ಬಹಳ ಅಂದ್ರೆ ಒಂದು 5 ಇಲ್ಲ 6 ಬ್ರೆತ್ಸ್ ತಗೊಂಡಿರ್ತೀರ ಒಂದು ನಿಮಿಷಕ್ಕೆ, ಅಷ್ಟು ನಿಧಾನಕ್ಕೆ ಉಸಿರು ಹೋಗೋದು ಬರೋದು ಆಗ್ತಿರ್ತಿ. ಇಲ್ಲ ಅಂದ್ರೆ 10 12 15 ಜೋರಾಗಿ ಉಸಿರು ತಗೊಳ್ಳೋದು. ಸೊ ಎಷ್ಟು ಇದನ್ನ ಉಸಿರು ನಾವು ಜಾಸ್ತಿ ತಗಂತೀವೋ ಅಷ್ಟು ಆಯುಷ್ ಕಮ್ಮಿ. ಇವಾಗ ನಾಯಿಗೆ ಎಷ್ಟಿರುತ್ತೆ ಆಯುಷು? 12-14 ವರ್ಷ ಇರುತ್ತೆ. ಆದ್ರೆ ಅದೇ ತಾಂಬೇಲಿಗೆ ಎಷ್ಟಿದೆ? 250-300 ವರ್ಷ ಇದೆ. ಹೇಗೆ? ಈ ತಾಂಬೇಲಿ ಒಂದು ಉಸಿರು ತಗೊಳ್ಳೋದ್ರೊಳಗೇನೆ ಈ ನಾಯಿ ಸುಮಾರು ಒಂದು 15-20 ಉಸಿರು ತಗೊಂಡಿರುತ್ತೆ. ಸೊ ಹಾಗಾಗಿ ಆಯುಷ್ಯ ವ್ಯತ್ಯಾಸ, ಆಯುಷ್ ಕೂಡ ಆ ಉಸಿರಿನ ಮೇಲೆನೆ ಇರೋದು. ಸೊ ಉಸಿರು ನಮ್ಮ ಆರೋಗ್ಯಕ್ಕೆ ಅಂತನೂ ಅಲ್ಲ, ನಮ್ಮ ಒಂದು ಆಯುಷ್ ಕೂಡ ಈ ಉಸಿರು ಬಹಳ ಮುಖ್ಯ. ಓಕೆ, ಸೊ ಇಲ್ಲಿ ಇದರಿಂದ ಏನಾಯ್ತು, ನಮ್ ಕಂಪ್ಲೀಟ್ ಲಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಒಂದು ರಿಲ್ಯಾಕ್ಸ್ಡ್ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿರುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಅಂತ ಏನಂತೀವಲ್ಲ, ಆ ಒಂದು ವಿಚಾರಗಳು ಕೂಡ ಮನಸ್ಸಿನಲ್ಲಿ ಕ್ಲಾರಿಟಿ ಬರುತ್ತೆ, ಒಂದು ಅಲರ್ಟ್ನೆಸ್ ಇರುತ್ತೆ. ಇವೆಲ್ಲ ನಮಗೆ ಈ ಪ್ರಾಣಾಯಾಮದಿಂದ ಒಂದು ಅನುಕೂಲ ಆಗ್ತಕ್ಕಂಥದ್ದು ಇದು. ಸೊ ನಿಜ ಜೀವನದಲ್ಲಿ ಇಡೀ ದಿನ ನಮ್ಗಿದು ಅನುಕೂಲವಾಗಿ ಬರ್ತಕ್ಕಂಥದ್ದು ಇದು. ಇದು 4 ಆಯ್ತು. ಇನ್ನ 4 ಉಳಿಯುತ್ತೆ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದನ್ನ ನಾಳೆ ತಗೋಣ. ಮುಖ್ಯವಾಗಿ ನಾವು ತಿಳ್ಕೊಬೇಕಾದ ಇದು ಮೊದಲನೇ 4ನೇದು. ಇದು ಬಾಕಿ ಇದೇನಷ್ಟು ವಿಚಾರ ಇಲ್ಲ, ಇದನ್ನು ನಾಳೆ ತಿಳ್ಕೋಣ. ಓಕೆ. ಈಗ ನನಗೆ ಕೆಲವರು ರಿಕ್ವೆಸ್ಟ್ ಮಾಡಿದ್ರು, ಸ್ವಲ್ಪ ಧ್ಯಾನ ಏನಿದೆ, ನಾವು ಏನಿವಾಗ ಅರಿವಿನ ಶಕ್ತಿ ಮೇಲೆ ಮಾಡ್ತಾ ಇದ್ವಿ, ಮುಂಚೆ ಪಂಚಕೋಶಗಳ ಮೇಲೆ ಮಾಡಿದ್ವಿ, ಸ್ವಲ್ಪ ಸಿಂಪ್ಲಿಫೈ ಮಾಡಿ ಧ್ಯಾನನ, ಸಿಂಪಲ್ ಆಗಿ ಎಷ್ಟು ಸಿಂಪಲ್ ಆಗುತ್ತೆ ಬೇಸಿಕ್ ಲೆವೆಲ್ ಇಂದ ಹೋಗೋಣ, ಸ್ವಲ್ಪ ಅನುಕೂಲ ಆದರೆ ನೋಡಿ ಹಾಗೆ ಅಂತ ಕೆಲವರು ರಿಕ್ವೆಸ್ಟ್ ಮಾಡಿದ್ರು. ಅದನ್ನ ಟ್ರೈ ಮಾಡೋಣ ಇವತ್ತು. ಸೊ ಅಲ್ಲಿ ಒಂದು ಮಂತ್ರ ತಗೊಂಡು ನಾವು ಧ್ಯಾನ ಮಾಡೋಣ, ಮಂತ್ರದ ಧ್ಯಾನ. ಅದು ಶ್ರೇಷ್ಠ ಧ್ಯಾನನೇ ಅದು. ಸೊ ನಾನು ಅದನ್ನ ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಅದನ್ನ ಗೈಡೆನ್ಸ್ ಮಾಡಿ ಇವತ್ತು ನಾವು ಯಾವ್ದು ಮಂತ್ರ ತಗೋಣ, ಅಸತೋಮ ಸದ್ಗಮಯ ತಗೋಣ. ಅದು ಪವರ್ಫುಲ್ ಮಂತ್ರ, ಅದನ್ನ ತಗೊಂಡು ಧ್ಯಾನ ಮಾಡೋಣ. ಇದನ್ನ ನೋಡಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಇದನ್ನ.